स्मरेत् तेन विघ्नाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखाविदः दुष्ट मध्वनामे वरदोस्तु निरन्तरम् जन्माद्यस्य यतोऽन्वयादितरतश्चार्थेष्वभिज्ञस्वरान् तेने ब्रह्महृदाय आदिकवये गृह्णन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यव्ययहानियतितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधये सर्वदोषव्यपेतः पूर्णानन्दो देवो यो गुरुर्परं चिन्तयेत्तं महान्तमं यस्वानुभावमखिलश्रुतमेकमध्यात्मदीपमतिथितीक्षतां तमोन्धं संसारिणां करुणया पुराणगुह्यं तं व्याससूनुमुपयामि गुरुं मुनीनाम्। मैत्रेय उवाच मनोस्तु शतरूपायां तिस्रः कन्याश्च जज्ञिरे आकृतिर्देवहूतिश्च प्रसूतिर्दिविश्रुताः। ಭಗವಂತ ಬಂದು ನಿಂತು ಈ ಯಜ್ಞವನ್ನು ಸಾಂಗವಾಗಿ ನಡೆಸಿಕೊಟ್ಟಿದ್ದಾನೆ. ಮಧ್ಯ ರುದ್ರದೇವರನ್ನು ಸ್ತೋತ್ರ ಮಾಡಿದಂಥ ದಕ್ಷ ಪ್ರಜಾಪತಿ ಅವರಿಂದ ವರವನ್ನು ಪಡೆದ. ಕೋಪ ಕಡಿಮೆ ಆಯಿತು. ಭಗವತ್ ಸನ್ನಿಧಾನ ಇದ್ದದ್ದರಿಂದ ಪರಮಾತ್ಮನ ಆಜ್ಞಾನುಸಾರವಾಗಿ ರುದ್ರದೇವರು ಪುನರುಜ್ಜೀವನಗೊಳಿಸಿದರು. ವಸ್ತುಮುಖವನ್ನಾಗಿ ಮಾಡಿ ದಕ್ಷ ಪ್ರಜಾಪತಿಯನ್ನು ಸ್ವಯಂ ದಕ್ಷ ಸ್ತೋತ್ರ ಮಾಡಿದ್ದಾನೆ. ರುದ್ರದೇವರ ಸ್ತೋತ್ರ ಆದ ಮೇಲೆ ರುದ್ರನನ್ನೊಳಗೊಂಡು ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಲೋಕಪಾಲರು, ಯೋಗೇಶ್ವರರು, ಋಷಿಗಳು, ಸಿದ್ಧರು, ಸಾಧ್ಯರು ಎಲ್ಲರೂ ಅಲ್ಲಿ ನಡೆದ ಸಮಸ್ತ ದೇವತೆಗಳು ಕೂಡ ಭಗವತ್ ಸ್ತುತಿಯನ್ನು ಮಾಡ್ತಾ ಬಂದಿದ್ದಾರೆ. ಎಲ್ಲ ಸ್ತುತಿಯಲ್ಲೂ ಕೂಡ ಕೆಲವು ಸ್ವಲ್ಪ ಲೋಕನ್ಯಾಯಕ್ಕೆ ಅರ್ಥವಾಗದೇ ಇರುವಂತೆ ಕಾಣಿಸ್ತದೆ. ಲೋಕಪಾಲರು ಹೇಳ್ತಾರಂತೆ, ದೃಷ್ಟ ಕಿಮ್ನೋ ದಿವ್ಯರಸಗ್ರಹೈಸ್ತು ಪ್ರತ್ಯಕ್ ದೃಷ್ಟ್ಯಾ ದೃಶ್ಯತೆ ಯೇನ ವಿಶ್ವಂ ಮಾಯಾಖೇಶಾ ಭವದೀಯಾ ಹಿ ಭೂಮಂ ಯಸ್ತ್ವಂ ಷಷ್ಟಃ ಪಂಚಭಿರ್ಭಾಸಿ ಭೂತೈಃ. ಲೋಕಪಾಲರು ಸ್ತೋತ್ರ ಮಾಡ್ತಾರೆ, ಸ್ವಾಮಿ ಅಸದ್ಗ್ರಹೈಃ ದೃಗ್ಭಿಃ ದೃಷ್ಟಃ, ನೀನು ನಮ್ಮ ಕಣ್ಣುಗಳ ಅಸತ್ತನ್ನೇ ಗ್ರಹಿಸ್ತಕ್ಕ ಕಣ್ಣುಗಳಿಗೆ ನೀನು ಹೇಗೆ ಕಾಣಿಸ್ತೀಯ? ಅಕಸ್ಮಾತ್ ಕಂಡರು ಪ್ರತ್ಯಕ್ ದೃಷ್ಟ್ಯ, ಎಲ್ಲವೂ ನೀನು ಒಳಗೆ ಇದ್ದಿ ಎಂಬುವಂಥ ಅಂಶ ದೃಷ್ಟಿ ಹೋಗಿ ಬಿಡ್ತದೆ. ಅಂತರ್ಯಾಮಿ ನೀನಾಗಿದ್ದಿ, ಒಳಗೆ ನಮ್ಮೊಳಗೆ ನೀನಿದ್ದಿ, ನಮ್ಮೊಳಗಿರುವವನೇ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಎಂಬುವಂಥ ಬುದ್ಧಿ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಮಾಯಾ ಶೇಷ ಭವದೀಯ, ಇನ್ನೇನಲ್ಲ, ಅದು ನಿನ್ನ ಮಾಯೆ. ಹೇ ಭೂಮನ್, ಪೂರ್ಣ ಗುಣವುಳ್ಳಂಥವನೇ, ಎಲ್ಲ ಗುಣಗಳಲ್ಲಿಯೂ ಭಗವಂತನದ್ದು ಭೂಮಗುಣ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ. ಪರಮಾತ್ಮಂದು ಸರ್ವೋತ್ತಮತ್ವ, ಸರ್ವಜ್ಞತ್ವ, ಸ್ವಾತಂತ್ರ್ಯ, ಎಷ್ಟೊಂದು ಗುಣಗಳು, ಕರುಣಾ ಸಮುದ್ರತ್ವ, ಸರ್ವಜ್ಞತ್ವ, ಇವೇ ಮೊದಲಾದ ಸಾವಿರಾರು ಗುಣಗಳು ಭಗವಂತನ ಅನಂತ ಗುಣಗಳಿದ್ದಾವೆ. ಅದರೊಳಗೆ ಗುಣ ಎಲ್ಲದಕ್ಕಿಂತ ಶ್ರೇಷ್ಠ ಗುಣ ಯಾವುದು ಅಂದ್ರೆ ಭೂಮಗುಣ. ಭೂಮ ಸಂಪ್ರಸಾದಾದ ಅಧ್ಯುಪದೇಶ ಎಂಬುವಂತಹ ಬ್ರಹ್ಮಸೂತ್ರದಲ್ಲಿ ಭೂಮನಃ ಕ್ರತುವತ್ ಜಾಯಸ್ತ್ವ, ಕ್ರತು ಹೇಗೆ ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವೋ ಹಾಗೆ ಭೂಮಗುಣ ಎಲ್ಲದಕ್ಕಿಂತ ಶ್ರೇಷ್ಠ, ಜಾಯ ಅದೇ ಶ್ರೇಷ್ಠ ಅಂತ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಾನುಸಾರವಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಪೂರ್ಣ ಭೂಮ ಅಂದ್ರೆ ಪೂರ್ಣ, ಯೋಗ್ಯತೆಯ ಸರ್ವಗುಣ,
ಎಲ್ಲ ಗುಣಗಳ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣ ಎಂಬ ಅರ್ಥವನ್ನು ಕೊಡುವುದು ಭೂಮ ಶಬ್ದ. ಆ ಭೂಮ ಸರ್ವಗುಣ ಪರಿಪೂರ್ಣ ಎಂಬ ಶಬ್ದ ಹೇಳಿದ್ರೆ ಅಷ್ಟಲ್ಲ ಸ್ವಾರಸ್ಯ. ಭೂಮ ಅಂತಲೇ ಪ್ರಯೋಗ ಮಾಡಬೇಕು. ಆ ಶಬ್ದದಿಂದ ಬರುವ ಅದೇ ಅರ್ಥವೇ ದೊಡ್ಡದಂತೆ, ಎಲ್ಲದಕ್ಕಿಂತ ದೊಡ್ಡದು. ಅದನ್ನೇ ಇಲ್ಲಿ ಇಟ್ಟುಕೊಂಡು ಲೋಕಪಾಲರು ಸ್ತೋತ್ರ ಮಾಡ್ತಾರೆ. ಹೇ ಭೂಮನ್, ಭೂಮನ್ ಭ್ರಮಾಮಿ ವದಮೇ ತವದಾಸ್ಯ ಯೋಗಂ ಅಂತ ಪ್ರಹ್ಲಾದರಾಜರು ಭೂಮನ್ ಅಂತಾರೆ ನರಸಿಂಹದೇವರಿಗೆ. ಇವರು ಅಂತಾರೆ ವಿಷ್ಣು ಸಾಕ್ಷಾತ್ ವಿಷ್ಣು ಮೂಲ ರೂಪಿ ಬಂದಿದ್ದಾನೆ ಇಲ್ಲಿ. ಆಗ ಅವರೆಲ್ಲ ಸ್ತೋತ್ರ ಮಾಡಿದರು. ಷಷ್ಠ ಪಂಚಮಿರ್ ಭಾಸಭೂತೈಗೆ, ನೋಡ್ಲಿಕ್ಕೆ ನೋಡಿದ್ರೆ ಎಲ್ಲರೊಳಗೆ ಈ ಭೂತ ಪ್ರಪಂಚಗಳನ್ನ ಒಳಗೊಂಡು ಅವರವರ ಶರೀರದಲ್ಲಿ ನಿಂತ್ಕೊಂಡ್ಬಿಡ್ತೀಯ. ಕಾಣೋದು ಹೇಗೆ ಕಾಣಿಸ್ತದೆ? ಪ್ರಾಕೃತವಾದ ಶರೀರ ವಿಶಿಷ್ಟನಾಗಿ ಎದುರು ಕಂಡುಬಿಡ್ತೀವಿ. ತಕ್ಷಣ ನಿಮ್ಮನ್ನ ನಾವೇ ಬಾರಪ್ಪ ನೀ ಕೂತ್ಕೊಂಡು ಹೇಳುವ ಅವು ಎಲ್ಲ ನಮ್ಮ ನಿತ್ಯ ವ್ಯವಹಾರ ಮಾಡಿಬಿಡ್ತೀವಿ. ನೋಡಿದರೆ ನೀನು ಲೋಕ ವಿಲಕ್ಷಣಪ್ಪ ಸ್ವಾಮಿ. ಇದೆಲ್ಲ ನಮ್ಮನ್ನು ಈ ರೀತಿ ಬಂಧನ ಮಾಡಿದ್ದೆಲ್ಲ ಏನು ಕಾರಣ? ಯಾಕೆ ಹೀಗಾಗಿದೆ ಎಂದರೆ ಮಾಯಾಹೇಷ ಭವದೀಯ, ನಿನ್ನದು ಮಾಯೆ. ಮಾಯಾ ಶಬ್ದ ಬಂದಾಕ್ಷಣಕ್ಕೆ ಮಾಯಾವಾದಿಗಳ ಕಿವಿ ಕಮ್ ಇಲ್ಲಿ ಆಚಾರ್ಯರು ಬರೀತಾರೆ ಮಾಯಾಖೇಶ ಭವದೀಯ ಭಗವತ್ ಸಾಮರ್ಥ್ಯಂ. ಪರಮಾತ್ಮಂದೊಂದು ವಿಶಿಷ್ಟ ಸಾಮರ್ಥ್ಯ. ಯಾರಲ್ಲಿ ಒಂದೇ ಮಾಯಾ ಪ್ರಯೋಗ ಮಾಡ್ತಾನೆ ದೇವರು, ತನ್ನ ಇಚ್ಛಾರೂಪದ್ದು ಅದು ಪ್ರಯೋಗ ಮಾಡಿದರೆ ಆ ಒಂದು ಮಾಯಾ ಬರುವ ಕಾಲಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೆಲಸ ಮಾಡ್ತದೆ. ಅದು ಒಬ್ಬರಿಗೆ ಹೆಚ್ಚು ಆವರಣ ಆಗ್ತದೆ, ಒಬ್ಬರಿಗೆ ಕಡಿಮೆ ಆವರಣ ಆಗ್ತದೆ, ಒಬ್ಬರಿಗೆ ಜ್ಞಾತ ಆಗ್ತಿರ್ತದೆ, ಕಾಣಿಸ್ತಿರ್ತದೆ. ಅದೇ ವಸ್ತು ಮತ್ತೊಬ್ಬರಿಗೆ ಕಾಣಿಸೋದಿಲ್ಲ, ಅಲ್ಲೇ ಇರ್ತದೆ. ಅದು ಒಬ್ಬರಿಗೆ ಕಂಡಂತೆ ಇನ್ನೊಬ್ಬರಿಗೆ ಕಾಣದೇ ಇರುವಂತೆ, ಒಬ್ಬರಿಗೆ ವಿಲಕ್ಷಣವಾಗಿ ಕಂಡಂತೆ ಅವರಿಗೆ ಬೇರೆ ರೂಪದಲ್ಲಿ ಕಂಡಂತೆ. ಒಂದು ಈ ಹಲಿಗಾರ್ತಿ ಎಂಬ ಪದಾರ್ಥ ನಮಗೆ ಯಾವ ರೀತಿ ಕಾಣಿಸ್ತದೋ, ದೇವತೆಗಳು ಯಾವ ಇಂದ್ರ ದೇವತೆಗಳು ಯಾವ ರೀತಿ ನೋಡ್ತಾರೋ, ಋಷಿಗಳು ಏನಂತ ನೋಡ್ತಾರೋ, ವಾಯುದೇವರು ಏನಂತ ನೋಡ್ತಾರೋ, ಎಲ್ಲರದ್ದು ಬೇರೆ ಬೇರೆ ದೃಷ್ಟಿ. ನಮಗಂತೂ ಹಿತ್ತಾಳೆ ಎಂಬ ಜ್ಞಾನವೂ ಆಗದೆ ಇರೋ ಹೋಗುವಷ್ಟು ಅಜ್ಞಾನ ಪಡ್ಕೊಂಡ್ಬಿಟ್ರೆ ಇನ್ನು ನಾವು ಏನು ಕಾಣಿಸ್ತೀವಿ ಆ ಪದಾರ್ಥ. ಕೆಲವರಿಗೆ ಕುರುಡರಿಗೆ ಪದಾರ್ಥವೇ ಕಾಣಿಸೋದಿಲ್ಲ. ಇದೆಲ್ಲ ಭಗವಂತನ ವಿಲಕ್ಷಣವಾದ ಬಂಧಕ ಶಕ್ತಿ ರೂಪವಾದ ಸಾಮರ್ಥ್ಯ. ಭಗವನ್ ಮಹಿಮೆ ವಯಸ್ಸು ಯದ್ ದೃಶ್ಯೋ ಭಗವಾನ್ ಸ್ವಯಂ. ಪರಮಾತ್ಮ ಕಾಣಿಸ್ತಾನೆ ಅಂದರೆ ಅದು ಭಗವಂತಂದೇ ಮಹಿಮಾ. ನೋಡಿದವ್ರದ್ದೇನೋ ಒಂದು ವಿಶೇಷ, ನಾನು ದೇವ್ರನ್ನ ಕಂಡವನ್ನ ಹೀಗಲ್ಲ ಅನ್ನೋ ಹಾಗೆ ಇಲ್ಲ ಅಂತಾರೆ. ಭಗವಾನ್ ಯದಿ ದೃಶ್ಯ ಅದು ಭಗವಂತನದೇ ಮಹಿಮಾ, ಇವ್ರದಲ್ಲ. ಇಂಥ ಅದ್ಭುತ ಇದೆಯಪ್ಪ ಸ್ವಾಮಿ ಅಂತ ಲೋಕಪಾಲರು ವರ್ಣನೆ ಮಾಡಿದರು. ಆಮೇಲೆ ಯೋಗೇಶ್ವರರು ಅಂತ ಇರ್ತಾರೆ. ಯೋಗ ಮಾಡುವುದರಲ್ಲಿ ಬಹಳ ಸಮರ್ಥರು, ಯೋಗ ಶಿಕ್ಷಕರು. ಅವರ ಹತ್ರದಿಂದ ಯೋಗ ಕಲಿಬೇಕು. ನಾವು ಎಲ್ಲಿ ಅವ್ರು ನಮ್ಗೆ ಸಿಕ್ಕಿಲ್ಲ, ನಾವು ಅವ್ರ ಹತ್ರ ಕಲಿತಿಲ್ಲ, ಕಲಿಯೋದು ಇಲ್ಲ. ಈಗ ಭಾಳ ಇವು ಹೋತೀಗ ಇನ್ನು ನಾವು ಅದನ್ನು ಕಲೀಲಿಕ್ಕೆ ಸಾಧ್ಯವಿಲ್ಲ. ಇಷ್ಟರೊಳಗೆ ನಮ್ಗೆ ಅವ್ರು ದೊರಕಬೇಕಾಗಿತ್ತು. ಆ ಯೋಗೇಶ್ವರರು ಅಂತ ಇರ್ತಾರೆ. ಅವರು ಶಾಸ್ತ್ರ ಭಾಗವತಕ್ಕೆ ಸಂಬಂಧಪಟ್ಟ ಯೋಗವನ್ನು ಕಲಿಸಿಕೊಡ್ತಾರೆ. ಆಗ ಏನಾಗ್ತದೆ, ನಮ್ಮ ಶರೀರದ ಬಗ್ಗೆ ನಮಗೆ ನಿಯಂತ್ರಣ ಸಿಗ್ತದೆ. ಆಗ ನಮ್ಮ ಮನಸ್ಸು ಇಂದ್ರಿಯಗಳು ಎಲ್ಲವನ್ನೂ ನಮ್ಮ ವಶದಲ್ಲಿಟ್ಟುಕೊಂಡು ಧ್ಯಾನ ರೂಪವಾದ ಯೋಗ ಪರ್ಯಂತ ಧ್ಯಾನಕ್ಕೆ ಹೋಗಿ ಸಮಾಧಿಯಲ್ಲಿ ಭಗವಂತನನ್ನು ಕಾಣುವ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡಿತೀವಿ. ನಾವು ಅಲ್ಲಿ ಭಗವನ್ ಮೂರ್ತಿಯನ್ನು ನಿರ್ಮಾಣ ಮಾಡ್ಕೊಳ್ತೀವಿ. ಈಗ ನಾವು ಭಗವಂತನ ಮೂರ್ತಿನ ಮಣ್ಣಿನ ಪ್ರತಿಮೆಯನ್ನು ನಿರ್ಮಾಣ ಮಾಡೋ ಸಾಮರ್ಥ್ಯ ಇಲ್ಲ ನಮಗೆ. ಒಂದಿಷ್ಟು ಮುದ್ದೆ ಇದ್ರ ಮಣ್ಣು ಕೊಟ್ಟುಬಿಟ್ರೆ, ಜೇಡಿ ಮಣ್ಣು, ನಾವು ಅದರಿಂದ ಭಗವಂತ ಮೂರ್ತಿ ಮಾಡ್ಕೊಂಡ್ರು ಅದೇ ನಮಗೆ ಬರೋದಿಲ್ಲ. ಇನ್ನು ಮಾಸನಾಮಯ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಒಂದು ಭಗವಂತನ ಮೂರ್ತಿ ನಿರ್ಮಾಣ ಮಾಡ್ಕೋಬೇಕು ಮನಸ್ಸೊಳಗೆ. ಇದು ಬಹಳ ಪ್ರಯತ್ನ ಮಾಡಿ ಅವ್ನು ಚೂರು ವ್ಯತ್ಯಾಸ ಆಗೋಗಿ ನಾವೇನೋ ಏನದಲ್ಲ ಶಿವಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಅಂತಾರಲ್ಲ, ಹಾಗೆ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಮಾಡಿ ಕೂಡಿಸ್ತೀವಿ. ಈಗ ನಾವು ನಮ್ಮ ಮನಸ್ಸ ಚಿಂತನೆ ಮಾಡ್ಲಿಕ್ಕೆ ಹೋಗ್ರಿ, ಒಳ್ಳೆ ಭಗವಂತನ ಸೌಮ್ಯ ಮೂರ್ತಿ ಚಿಂತನೆ ಮಾಡ್ಲಿಕ್ಕೆ ಹೋದಾಗ ಹಂಗಾಗ್ಬಿಡ್ತದೆ. ನರಸಿಂಹ ರೂಪ ಕಂಡುಬಿಡ್ತದೆ ದಿಢೀರ್ ಅಂತ. ಇಲ್ಲಿ ಯಾವುದೋ ಇನ್ನೇನೋ ಮುಖ ವಿಕಾರ ಮುಖ ಕಾಣಿಸ್ಬಿಡ್ತದೆ. ಅದನ್ನೆಲ್ಲ ಸೆಟ್ ಮಾಡಿ ಆ ಮುಖ ವಿಕಾರ ಎಲ್ಲ ಇರದೇ ಮಾಡಿ ಭಗವಂತನ ಈಗೇನು ಇದರಲ್ಲಿ ಚಿತ್ರಗಳಲ್ಲಿ ಅಲ್ಲಿ ಇಲ್ಲಿ ಹಾಕಿರುವಂತೆ ಒಳ್ಳೆ ಸೌಮ್ಯವಾದ ಸುಂದರ ರೂಪವನ್ನು ನಮ್ಮ ಮನಸ್ಸಲ್ಲಿ ನಿರ್ಮಾಣ ಮಾಡ್ಕೊಳ್ಳೋದು ಭಾಳ ಶ್ರಮ ಆಗ್ತಾ ಇಲ್ಲ. ಅದು ಈಗ ಮಾಡ್ತಿರೋದು ಬರೀ ಸ್ಮರಣಕ್ಕೆ.
ಆ ಸ್ಮರಣೆ ಧಾರಣೆಯಾಗಿ, ಧಾರಣೆ ಧ್ಯಾನವಾಗಿ, ಆ ಧ್ಯಾನ ಸಮಾಧಿಯಾಗಿ ಶಾಶ್ವತವಾಗಿ ನಿಂತಿರಬೇಕು. ಧ್ಯಾನಕ್ಕೆ ಕೊಡ್ತೀನಿ, ಆಯ್ತಾ ಸರಿ, ನೀವು ಧ್ಯಾನ ಮಾಡ್ರಿ, ನಾವು ಹೋಗಿ ಬರ್ತೀವಿ. ನೀವು ಹಿಂಗೆ ಹೋಗಿ ಮುಂದಿನ ಕ್ಷಣನೇ ಧ್ಯಾನಕ್ಕೆ ಕೂತ್ಬಿಟ್ಟಿರ್ತಾರೆ, ಹೊಟ್ಟೋಗ್ಬಿಟ್ಟಿರ್ತಾರೆ ಸಮಾಧಿಗೆ. ಯಾವ ಆಚಾರ ಅಂದ್ರೆ ವಶಿಷ್ಠಾಚಾರ, ವಿಶ್ವಾಮಿತ್ರಾಚಾರ, ಇವರೆಲ್ಲ ನಾವು ಹಿಂಗೆ ಹೋಗೋದ್ರೊಳಗೆ ಆಗ್ತದೆ. ಯಾವ್ದು ನಿದ್ರೆ, ಹಿಂಗೆ ಹೋದ್ರಿಂದ ಮುಂದಿನ ಕ್ಷಣ ನಿದ್ರೆ, ಅದು ಹೆಂಗ್ ಮಾಡಿದ್ರು ಹೆಂಗ್ ಬಂತಪ್ಪ ನಿದ್ರೆ, ಅದು ಬಂದ್ಬಿಡ್ತಾವೆ. ಇಂಥದ್ದು ಇಂದ್ರಿಯಗಳನ್ನ ವಶೀಕರಣ ಮಾಡಿಟ್ಟುಕೊಂಡಿರುವ ಸಮಾಧಿಯಲ್ಲಿ ಪ್ರಯತ್ನವೇ ಇಲ್ಲದೆ ಅನಾಯಾಸವಾಗಿ ಭಗವಂತನ ಮೂರ್ತಿಯನ್ನ ಅವರ ಹತ್ರ ಮೊದಲೇ ಪ್ರತಿಮಾಗಳು ತಯಾರಿರುವಂತೆ, ದೇವರ ಪೆಟ್ಟಿಗೆಯಿಂದ ತೆಗೆದು ಪರಮಾತ್ಮನ ಪ್ರತಿಮಾವನ್ನು ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡುವಂತೆ ಸಿದ್ಧವಾದ ಪ್ರತಿಮೆ ಹೇಗೆ ಸಿಗಬೇಕೋ ಆಗ ಮನಸ್ಸಿನಲ್ಲಿ ವಾಸನಾಮಯವಾದಂತಹ ಪ್ರತಿಮಾ ಅವರ ಹತ್ರ ಇರ್ತದೆ. ಅದನ್ನ ಜಗತ್ತಿಗೆ ಹೇಳಿಕೊಡ್ಲಿಕ್ಕೋಸ್ಕರವಾಗಿ ಇರುವವರು ಯೋಗೇಶ್ವರರು ಅಂತ. ಅವರು ಸ್ತೋತ್ರ ಮಾಡ್ತಾರೆ. ಪ್ರಯನ್ನತೇನ್ಯೋ ಅಸ್ತಿ ಅಮೃತ ಪ್ರಿಯ ಪ್ರಭೋ ವಿಶ್ವಾತ್ಮನಿ ಈಕ್ಷೇರ್ನ ಪೃಥಿವ್ಯಾತ್ಮನಃ ಅಥಾಪಿ ಭೃತ್ಯೇಶ ತಪೋ ಉಪಧಾವತಾಂ ಅನನ್ಯವೃತ್ಯ ಅನುಗೃಹಾಣ ವತ್ಸಲ ಅಂತ ದೇವರ ಸ್ತೋತ್ರ ಮಾಡ್ತಾರೆ. ಈ ಸ್ತೋತ್ರದ ಅಭಿಪ್ರಾಯ ಮೇಲ್ನೋಟಕ್ಕೆ ಏನು? ಸ್ವಾಮಿ, ನಿನಕ್ಕಿಂತ ಅನ್ಯರು ನಮಗೆ ಪ್ರಿಯರಿಲ್ಲ, ನಿಮಗಿಂತ ಹೆಚ್ಚು ಪ್ರೀತ್ಯಾಸ್ಪದರಾದವರು ಇಲ್ಲ. ಯಾಕೆ? ಅಮೃತ ಪ್ರಿಯ, ಮೋಕ್ಷ ಹೊಂದಿದವರಿಗೂ ನೀನು ಪ್ರಿಯ. ಹೇ ಪ್ರಭೋ, ಸಮರ್ಥನಾದ ಸರ್ವಸಮರ್ಥನಾದ ಶ್ರೀಹರಿಯೇ, ಹೇ ವಿಶ್ವಾತ್ಮನ್, ಸಮಸ್ತ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂತಹ ಹೇ ಭಗವಂತನೇ, ನಿನ್ನನ್ನು ಯಾರು ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಿನ್ನನ್ನೆಲ್ಲ ಬೇರೆ ಅಂತ ತಿಳ್ಕೊಂಡು, ಆದರೆ ಆತ್ಮನಃ ನಪೃಥಕ್ ಈಕ್ಷೆ, ಆತ್ಮನಿಕ್ಕಿಂತ ಬೇರೆಯಾಗಿ ನಿನ್ನನ್ನು ನೋಡಬಾರ್ದು. ತಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ ಹೀಗೆ ಯೋಚನೆ ಮಾಡಬೇಕು. ಅಥಾಪಿ ಆ ರೀತಿ ಯದ್ಯಪಿ ಇದ್ದರೂ ಕೂಡ ದಾಸರುಗಳಾಗಿರತಕ್ಕ ನಾವುಗಳು ನಿನ್ನನ್ನು ಆರಾಧನೆ ಮಾಡ್ತೀವಿ, ತಪ್ಪಾಗಿ ಮಾಡ್ತೇವೆ, ನಮ್ಗೆ ಸರಿಯಾಗಿ ಮಾಡ್ಲಿಕ್ಕೆ ಬರೋಲ್ಲ. ಆದರೆ ನೀನು ಭೃತ್ಯರಿಗೆಲ್ಲ, ದಾಸರಿಗೆಲ್ಲ ಈಶ ಒಡೆ. ನಿನ್ನನ್ನು ಉಪಧಾವತ, ನಿನ್ನನ್ನು ಅನುಸರಿಸಿಕೊಂಡು ಬರ್ತಕ್ಕ ಜನರುಗಳಿಗೆಲ್ಲ ನೀನು ಅನುಗ್ರಹ ಮಾಡು. ಅನನ್ಯ ವೃತ್ಯ, ನಿನ್ನನ್ನು ಸೇವಾ ಮಾಡೋದು ಬಿಟ್ಟು ಬೇರೆ ಅವರ ಒಂದು ಕ್ರಿಯೆ ಅವರಿಗೆ ಬರಬಾರ್ದು, ಆ ರೀತಿ ನೀ ಅನುಗ್ರಹ ಮಾಡೋ ಹೇ ವತ್ಸಲ. ಇಷ್ಟು ಶ್ಲೋಕಾರ್ಥ, ಪದಾರ್ಥ. ಅಲ್ಲಿ ನೋಡ್ರಿ, ನಮ್ಮ ಆಚಾರ್ಯರು ವ್ಯಾಖ್ಯಾನ ಬರೆಯೋ ಕಾಲಕ್ಕೆ ನ ಪೃಥಕ್ ಈಕ್ಷೇತ್ ಅಂದಾಗ ಪೃಥಕ್ ಬುದ್ಧಿ ಮಿಥ್ಯಾಜ್ಞಾನಂ ಮುಂದೆ ಹೇಳೋರಿದ್ದಾರೆ. ಮಿಥ್ಯಾಜ್ಞಾನವೇ ಪೃಥಕ್ ಬುದ್ಧಿ ಅಂದರೆ ಆ ಮಿಥ್ಯಾಜ್ಞಾನದಿಂದ ನಿನ್ನನ್ನು ನೋಡಬಾರ್ದು. ಅಂದರೆ ಅಸದ್ ಬುದ್ಧಿಯಿಂದ, ಕೆಟ್ಟ ಬುದ್ಧಿಯಿಂದ, ಅನ್ಯಥಾಜ್ಞಾನ ಮತಿಪೂರ್ವಕವಾಗಿ ನಿನ್ನನ್ನು ನೋಡಬಾರ್ದು ಎಂಬ ಅಭಿಪ್ರಾಯವನ್ನು ಇವರು ಹೇಳ್ತಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯ. ಯಾಕೆಂದ್ರೆ ಪೃಥಕ್ ಎಂಬುವಂತಹ ಶಬ್ದ ಭೇದವನ್ನು ತೋರಿಸುವಂಥ ಉತ್ಸರ್ಗದ. ಪೃಥಕ್ ನ ಪಶ್ಯೆ, ಪೃಥಕ್ ನ ಈಕ್ಷೇತ, ನಿನ್ನನ್ನು ಬೇರೆಯನ್ನಾಗಿ ಕಾಣಬಾರ್ದು ಅಂತ ಇಲ್ಲಿ ಮೂಲದಲ್ಲಿ ಇದೆ. ನಮ್ಮ ಆಚಾರ್ಯರು ಏನು ಅರ್ಥ ಬರೆದರು ಸ್ವಲ್ಪ ಅದನ್ನು ನೋಡಿ ಯಾಕೆ ಹಾಕಿ ಬರೆದರು ಎಂಬುದನ್ನು ವಿಮರ್ಶೆ ಮಾಡಿಕೊಳ್ಳೋಣ. ನ ಪೃಥಕ್ ಯಹ ಆತ್ಮನಃ, ಆಚಾರ್ಯ ಪ್ರತೀಕ ಗ್ರಹಣ ಮಾಡಿ, ಆತ್ಮನಃ ನ ಪೃಥಕ್ ಈಕ್ಷೇತ್, ಪರಮಾತ್ಮನನ್ನ ತನ್ನಿಂದ ಭಿನ್ನವನ್ನಾಗಿ ತಿಳಿಯಬಾರದು ಎಂಬುದೇ ಮೇಲ್ನೋಟಕ್ಕೆ ತೋರುವ ಅರ್ಥ. ಆಚಾರ್ಯ ಬರೀತಾರೆ, ಅನ್ಯಥಾ ಯೋ ನ ಪಶ್ಯತಿ, ಅನ್ಯಥಾ ನೋಡದೆ ಇರುವುದೇ ಪ್ರತಿಜ್ಞಾನ ದರ್ಶನಾಭಾವ. ಪ್ರತಿಜ್ಞೆ ನೋಡಬಾರದು ಅಂದ್ರೆ ಅನ್ಯಥಾ ನೋಡಬಾರದು. ಪರಮಾತ್ಮನನ್ನ, ಸರ್ವೋತ್ತಮನನ್ನ ನಮ್ಮ ಸಮಾನನನ್ನಾಗಿಯೋ, ಅವನಿಗಿಂತ ಮತ್ತೊಬ್ಬರು ಉತ್ತಮರಿದ್ದಾರೆ ಎನ್ನುವಂತೆಯೋ, ಸರ್ವವೇದ ಪ್ರತಿಪಾದ್ಯನಾದ, ಸರ್ವಶಬ್ದ ಪ್ರತಿಪಾದ್ಯನಾದವನಿಗೆ ಕೆಲವು ಶಬ್ದಗಳು ವಾಚಕ ಅಲ್ಲ ಅನ್ನುವಂತೆಯೋ, ಅವನನ್ನು ಪ್ರತಿಪಾದನೆ ಮಾಡತಕ್ಕ ವೇದಗಳು ಪ್ರಮಾಣವಲ್ಲ ಅಂತಲೋ, ಅವನು ಸರ್ವವ್ಯಾಪ್ತ ಅಲ್ಲ ಅಂತಲೋ, ನಮ್ಮ ಅಧೀನ ಅಂತಲೋ, ಅವನಿಗೆ ಗುಣ ಇರುವಂತೆ ದೋಷ ಇದೆ ಅಂತಲೋ, ಅಥವಾ ಗುಣವೇ ಇಲ್ಲ ಅಂತಲೋ, ಹೀಗೆಲ್ಲ ಮಾಡುವುದೇ ಅನ್ಯಥಾಜ್ಞಾನ.
ಈ ಅನ್ಯಥಾ ಜ್ಞಾನ ಬಿಟ್ಟು ಪರಮಾತ್ಮನನ್ನ ನೋಡುವುದೇ ಅಪೃಥಕ್ ದರ್ಶನ. ಆಚಾರ್ಯ ಬರೀತಾರೆ, ಪ್ರಮಾಣ ಕೊಡ್ತಾರೆ. ಪೃಥಜ್ಞಾನಂ ತದಿತ್ಯಾಹು. ಪೃಥಜ್ಞಾನ ಅಂತ ಯಾವುದನ್ನು ಕರೀತಾರೆ ಎಂದರೆ ಯತ್ಕಿಂಚಿತ್ ವೀಕ್ಷ್ಯತೆ ಅನ್ಯಥಾ, ಯಾವುದೊಂದು ಬೇರೆ ರೀತಿ ನೋಡಲ್ಪಡ್ತದೋ ಅದು ಪೃಥಜ್ಞಾನ. ಜ್ಞಾನ ಜ್ಞಾಯ ಅವಿರೋಧೇನ ತ್ವಪೃಥಕ್ ವಸ್ತುನೋ ದೃಶಿ. ಅದು ಯಾವುದು ಜ್ಞಾನ, ಯಾವುದು ಜ್ಞೇಯ, ಇವುಗಳ ವಿರೋಧ ಬರದೇ ಇರುವಂತೆ ದರ್ಶನ ಏನಿದೆಯಲ್ಲ ಅದೇ ಅಪೃಥಕ್ ದರ್ಶನ. ಕೇಚಿತ್ ಭೇದಂ ವಿನಿಂದಂತೆ ಆಸುರ ಅಜ್ಞಾನ ವೃತ್ತಯ. ಸ್ಪಷ್ಟವಾಗಿ ನಮ್ಮ ಸುಬ್ರಾಯ ಶರ್ಮನ್ ಕರ್ಕೊಂಡ್ಬಂದ್ಬಿಟ್ರು. ಕೇಚಿತ್ ಭೇದಂ ವಿನಿಂದಂತೆ, ಇವರು ಭೇದ ನಿಂದಕರು, ಶಂಕರಾಚಾರ್ಯರು ಪ್ರವೃತ್ತಿಗಳು. ಭೇದ 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 ಮಿಥ್ಯ, ಭೇದತ್ವ ಚಂದ್ರಭೇದ ಮತ್ತೆ ಭೇದ ಅನ್ನೋದ್ರೆ ಅವೆಲ್ಲ ವ್ಯಾವಹಾರಿಕ ಅಪಾರಮಾರ್ಥಿಕ ಹಿಂಗೇನೆ ಅಂತ ಕೂತಿರ್ತಾರೆ. ಯಾವ ಭೇದನು? ಅದಕ್ಕಂದ್ರು ಇವರು ಅಸುರರು ಇವರೆಲ್ಲ ಈ ರೀತಿ ಮಾತಾಡುವವರು, ಭೇದವನ್ನು ನಿಂದ ಮಾಡುವವರು. ಜೀವನಿಗೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತ ಹೇಳುವವರು ಯಾರವರು? ಅಜ್ಞಾನ ವೃತ್ತಯ ನಿರಾಕುರುವಂತಿ ಅಥವಾ ಮಂದಾಹ ಭೇದಸ್ಯ ಪರಮಾರ್ಥದ. ಕೆಲವರು ಭೇದ ಇದೆ, ಭೇದ ಇಲ್ಲ ಅಂತಾರಿಲ್ಲ, ಭೇದ ಪರಮಾರ್ಥ ಅಲ್ಲ ಅಂತಾರೆ. ಅವರು ಅಜ್ಞಾನ ವೃತ್ತಿಗಳೇ. ಯಾರು ತತ್ವಜ್ಞಾನಿಗಳು? ಅವರು ಹೇಗಿರ್ತಾರೆ? ಏತು ತತ್ವವಿದೋ ಮುಖ್ಯಾ ಭೇದಂ ಬ್ರಹ್ಮ ಅನ್ಯ ವಸ್ತುನೋ ಪರಮಾರ್ಥಮಿತಿ ಜ್ಞಾತ್ವಾ ನಿತ್ಯಂ ವಿಷ್ಣು ಉಪಾಸತೆ. ಈ ಭೇದವನ್ನ ಇರುವುದನ್ನಾಗಿಯೂ ಪರಮಾರ್ಥಿಕವಾಗಿದೆ ಎನ್ನುವುದಾಗಿಯೂ ತಿಳಿದಿರ್ತಕ್ಕ ತತ್ವಜ್ಞಾನಿಗಳು ಬ್ರಹ್ಮನಿಗೂ ಅನ್ಯ ವಸ್ತುಗಳಿಗೂ ಇರುವ ಭೇದವನ್ನು ಚೆಂದಾಗಿ ತಿಳಿದು ಆ ವಿಷ್ಣುವನ್ನು ಉಪಾಸನ ಮಾಡುವವರೇ ತತ್ವಜ್ಞಾನಿಗಳು ಇತಿಗಾಲುವೆ. ಗರುಡ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ. ಈಗ ಆಚಾರ್ಯರು ಮುಂದಿನ ವಾಕ್ಯದಲ್ಲಿ ಭೃತ್ಯೇಶ ಎನ್ನುವ ಶಬ್ದಕ್ಕೆ ಹೇ ಭೃತ್ಯೇಶ ಅಂತ ವ್ಯಾಖ್ಯಾನ ಮಾಡಿ ಕೆಲವು ವಿಚಾರವನ್ನು ಪುನರನುಗ್ರಹಣ ಅಂತ ಬರ್ಕೊಂಡು ಹೋದ್ರು. ಅಲ್ಲರಿ ಅಲ್ಲಿ ಪೃಥಜ್ಞಾನ ಮಾಡಿಕೊಳ್ಬೇಡ, ಪೃಥಜ್ಞಾನ ನೋಡಬಾರ್ದು ಅಂತ ಮೂಲದಲ್ಲಿ ಹೇಳಿಲ್ಲ. ಪೃಥಜ್ಞಾನ ಎಂದರೆ ಅನಿತಾಜ್ಞಾನ ಅಂತ ತಾವು ಅರ್ಥ ಬರೀತೀರಿ. ಅದಕ್ಕೆ ಯಾವುದೋ ಗರುಡ ಪುರಾಣದ ಪ್ರಮಾಣವನ್ನು ಕೊಡ್ತೀವಿ. ಅಲ್ಲ, ಸ್ಪಷ್ಟವಾಗಿ ಪರಮಾತ್ಮನನ್ನು ನಮ್ಮನ್ನು ಭಿನ್ನವನ್ನಾಗಿ ತಿಳಿಯಬಾರದು, ಪೃಥಕ್ ಶಬ್ದ ಪ್ರಯೋಗ ಮಾಡಿ ರೂಪಂ ರಸಾತ್ ಪೃಥಕ್ ಇತ್ಯಾದಿ ಕಡೆ ಸ್ಪಷ್ಟವಾಗಿ ಪೃಥಕ್ ಶಬ್ದ ಭೇದವನ್ನು ತೋರಿಸ್ತಾ ಇದೆ. ಇವರೇ ಅವರೇ ಅವ್ರ ಪೃಥಕ್, ನಮ್ದಲ್ಲ, ನಮ್ಮ ಸೆಟ್ ಸೇರಿ. ಈಗ 10 ಜನ ಬ್ರಾಹ್ಮಣರು ಊಟ ಕರೆದಿರ್ತೀರ, 11ನೇವ್ರು ಬಂದ್ಬಿಡ್ತಾನೆ. 10 ಜನ ಕೇಳಿ ಇವರು ಯಾರು ಅವ್ರ ಪೃಥಕ್, ಅವ್ರು ನಮ್ಮ ಸಮಾನ. ನೀವು ಕರೆದಿರ್ಬೇಕು, ನಾ ಕರೆದಿಲ್ಲ, ಮತ್ತೆ ಯಾರು ಕರೆದಿಲ್ಲ, ಹಂಗ ಬಂದಾರ, ಹಂಗಾದ್ರೆ ಶ್ರೀಹರಿ ಕಳಿಸ್ಕೊಡ್ತಾರೆ ಊಟ. ಅದ್ರ ವಿಷಯ ಬೇರೆ. ಅಂತೂ ಪೃಥಕ್ ಅವರು. ಈಗ ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ. ಆತ್ಮನಃ ನ ಪೃಥಕ್ ಕ್ಷೇತ್ರ. ಪರಮಾತ್ಮ ಭಿನ್ನ ಅಂತ ತಿಳಿಯಬಾರದು ಅಂತ ಅವ್ರು ಬಾಯಿ ಬಿಟ್ಟು ಹೇಳೋ ಕಾಲಕ್ಕೆ ನೀವು ಯಾಕ್ರಿ ಬೇರೆ ಬೇರೆ ಅರ್ಥ ಮಾಡ್ತೀರಿ? ಯಾಕ್ರಿ ಇಂತಹ ಎಳೆದು ಮಾಡುವ ವ್ಯಾಪಾರ? ನಿಮಗೆ ಭೇದ ಸಮರ್ಥನೆ ಮಾಡಬೇಕು, ನೀವು ಕೂತ್ಬಿಟ್ಟಿದ್ದೀರಿ. ಆ ಮೂಲ ಗ್ರಂಥವು ಆ ಭೇದ ಹೇಳ್ತಾ ಇದೆ. ನಿಮ್ಮ ಮತಕ್ಕೆ ವಿರುದ್ಧ ಆತಲ್ಲ ಮೂಲ ಶ್ಲೋಕ. ನಿಮ್ ಸಹಜ ಏನ್ ಮಾಡ್ತೀರಿ? ಆ ಪಂಕ್ತಿಗೆ ಏನೋ ಒಂದು ಅರ್ಥ ಹೇಳಿ ಪೃಥಕ್ ಜ್ಞಾನಂ ಅಂದ್ರೆ ಅಂಧ ಜ್ಞಾನ ಅಂತ ಅರ್ಥ ಮಾಡ್ತಾ ಕೂಡ್ತೀನಿ. ಆಗ ನಮ್ಮ ಆಚಾರ್ಯರು ಅಂತಾರೆ, ನೋಡ್ರಿ, ಯೋಗೇಶ್ವರರಲ್ವಾ ಈ ಶ್ಲೋಕ ಮಾಡಿದವರು, ಪರಮಾತ್ಮನ ಸ್ತೋತ್ರ ಮಾಡಿದವರು. ಅವ್ರು ಏನು ಹೇಳಿದ್ದಾರೆ ಎಂಬುದು ಸ್ವಲ್ಪ ಪೂರ್ಣ ನೋಡ್ರಿ. ಪರಮಾತ್ಮನನ್ನ ಭಿನ್ನನನ್ನಾಗಿ ಕಾಣಬಾರ್ದು ಅಂತ ಹೇಳಿದ ಮೇಲೆ ಅಂತಾರೆ, ಅಥಾಪಿ ನಿನ್ನನ್ನು ಭಿನ್ನವನ್ನಾಗಿ ನೋಡಬಾರ್ದು ಗೋವಿಂದ, ಆದರೂ ಸಹ ಹೇ ಭೃತ್ಯೇಶ, ಭೃತ್ಯರು ಭೃತಿ ವೇತನಂ,
ವೇತನೇನ ಯೇ ಜೀವನಂ ಯಾಪಯತಿ ತೇ ಭೃತ್ಯ. ಕೊಟ್ಟದ್ದನ್ನು ತಗೊಂಡು, ಕೊಟ್ಟ ಭೃತಿ ಅಂದರೆ ವೇತನ, ಅವ್ರಿಗೆ ಸಂಬಳ ತಗೊಂಡು ಕೆಲಸ ಮಾಡುವವನಿಗೆ ಭೃತ್ಯ ಅಂತ. ಅದಕ್ಕೆ ನಮಗೆ ಭೃತ್ಯಸ್ಯ ಭೃತ್ಯ ಇತಿಮಾನ್ ಸುರಲೋಕನಾಥ ಅಂತ ದೇವರನ್ನು ಸ್ತೋತ್ರ ಮಾಡೋ ಕಾಲಕ್ಕೆ, ಸ್ವಾಮಿ ನಿನ್ನ ಭೃತ್ಯರೊಳಗೆ ಭೃತ್ಯರನ್ನಾಗಿ ಎನಿಸುವ, ಪರಿಚಾರಕರೊಳಗೆ ಪರಿಚಾರಕರನ್ನಾಗಿಸುವ ನಮ್ಮನ್ನ ಅಂತ ದೊಡ್ಡವರು ಬೇಡ್ತಾರೆ. ಈ ಲೋಕದಲ್ಲೂ ಕೂಡ ಸಂಬಳ ಕೊಟ್ಟ ಮೇಲೆ ಅವ ಭೃತ್ಯ, ಸಂಬಳ ಕೊಟ್ಟಾಗ. ನಮ್ಮ ದಾಸರಾಯರು ಕೂಡ ಸ್ವಾಮಿ ಸಂಬಳಕ್ಕೆ ಇಟ್ಕೊಳ್ಳು, ನಮ್ಮ ಮನೆ ಬೇಕಾದ ದಿವಸ ಕೆಲಸ ಮಾಡಿದ್ದೀನಿ, ನನಗೊಂದು ಸಂಬಳಕ್ಕೆ ಇಟ್ಕೊಳ್ಳೋದು ಅಂದ್ರೆ ಭೃತ್ಯನನ್ನಾಗಿ ಮಾಡೋ, ಸೇವಕನನ್ನಾಗಿ ಮಾಡ್ಕೊಳಪ್ಪ. ಅಲ್ಲರ ಸೇವಕನ ಸುಮ್ಮನೆ ಯಾರು ವೇತನ ಇಲ್ಲದೆ ಕೆಲಸ ಮಾಡೋದಿಲ್ಲ ಅಂದ್ರೆ ಕೊಡ್ತದೆ. ನಾವೇನು ನಿಮ್ಗೆ ಸಂಬಳ ಕೊಡು ಅಂತ ಕೇಳೋದಿಲ್ಲ, ನೀನು ಇಷ್ಟ ಬಂದಷ್ಟು ಕೊಡು, ನೀ ಏನು ಕೊಡ್ತೀಯ ತಗೋತೀವಿ, ನಂಗೆ ಏನೂ ಬೇಡ ಅನ್ನೋದಕ್ಕೆ ನಾನೇನು ಬಾಯಿ ಬರಲ್ಲ. ನನಗೆ ಬಡಿಕಾಸು ಅಲ್ಲೇ ಸಂಬಳವ ಅಂದ್ರೆ ನಂಗೆ ಸಂಬಳ ಕೊಡಲೇಬೇಡ ಅಂತ ಅರ್ಥ ಅಲ್ಲ. ನಾನು ಕೇಳೋದಿಲ್ಲ, ನೀ ಕೊಡು, ಅದು ನಿನಗೇನು ಇಷ್ಟ ಬರ್ತದೋ ಅದು ಕೊಡು. ಇದಕ್ಕೆ ವಾದಿರಾಜರು ಎಂಥ ಒಂದು ಚಂದ ಮಾತಾಡಿದ್ದಾರೆ ಅಂದರೆ ಋತುಮಲ್ಲಿಕಾದಲ್ಲಿ ದೇವರನ್ನು ಹ್ಯಾಕ್ ಬೇಡ್ಕೋಬೇಕು ಅಂತ ಅಂಬೋದಕ್ಕೆ, ಪರಮಾತ್ಮ ನನಗೆ ನೀನು ತಿಳಿದದ್ದು, ನನ್ನನ್ನು ನಿನ್ನ ಶರಣಾಗತನಾಗಿದ್ದೀನಿ, ನಿನ್ನ ಕಾಲಿಗೆ ಬಿದ್ದಿದ್ದೀನಿ, ನೀ ಏನು ತಿಳಿತದೋ ಅದನ್ನು ಕೊಡು ಅಂತ ಕೇಳ್ಕೊಳ್ಬೇಕು. ಯಾಕೆ ಹಾಗೆ? ನಿಮ್ಗೆ ಏನು ಬೇಕೋ ಅದನ್ನೇ ಕೇಳ್ಕೊಂಬಿಡ್ರಿ. ದುಡ್ಡು ಬೇಕು, ದುಗಾಣಿ ಬೇಕು, ಮನೆ ಬೇಕು, ಬಾಗಿ ಬೇಕು, ಏನಾದ್ರು ನಿಮ್ಮ ಅಭಿಷ್ಟ ವಿಶೇಷಗಳು, ಮೋಕ್ಷ ಪರ್ಯಂತರವಾಗಿ ಏನು ಬೇಕಾದ್ರೂ ಕೇಳ್ಕೊಂಬಿಡ್ರಿ. ಕೇಳಿದ್ದನ್ನು ದೇವ್ರು ಕೊಟ್ಟು ಬಿಡ್ತಾನೆ. ಅದು ಬಿಟ್ಬಿಟ್ಟು ನೀವು ಏನು ಇಷ್ಟ ಬಂದದ್ದು ಕೊಡು ಅಂತ ದೇವರಿಗೆ ಬಿಟ್ಬಿಟ್ರೆ ಅವ್ರೇನು ಕೊಡಲಿಲ್ಲ. ಬಾಬಾ ಏನು ಮಾಡ್ತೀರಿ? ಈಗ ಒಂದು ವೇಳೆ ಈಗ ಪುರೋಹಿತರ ಪರಿಸ್ಥಿತಿ ಹಂಗೆ ಆಗಿರೋದೀಗ. ಮುಂಚೆಲ್ಲ ಏನಾದ್ರು ಏನು ಮಾಡ್ತಿದ್ರು, ಪುರೋಹಿತರಿಗೂ ನೇಮ ಇತ್ತು. ಅವರು ಯಜಮಾನರ ಹತ್ರ ಪೌರೋಹಿತ ಮಾಡಿಸಿದ್ದಕ್ಕೆ ಅದು ಇದು ಏನು ಕೇಳಬಾರ್ದು ಅಂತಿತ್ತು. ನಮ್ಮ ಆಚಾರಗಳಲ್ಲೂ ಪುರಾಣ ಹೇಳೋವಾಗಲೂ ಅದೇ ನೇಮ ಇತ್ತು. ಒನ್ಸ್ ಅಪಾನ್ ಎ ಟೈಮ್ ಯಾವ ಪುರಾಣ ಹೇಳಬೇಕು ಹೊರತು ಏನು ಕೇಳಬಾರ್ದು ಅಂತ. ನಂಗೆ ಇಷ್ಟು ಕೊಡ್ರಿ, ಅಷ್ಟು ಕೊಡ್ರಿ, ನನ್ನ ಪುರಾಣ ಏರ್ಪಾటు ಮಾಡಿರಿ ಅಂತಲೋ, ಪುರಾಣ ಏರ್ಪಾటు ಮಾಡಿದ್ದಕ್ಕೆ ದಿನಕ್ಕೆ ಇಷ್ಟು ಕೊಡ್ರಿ ಅಂತಲೋ, ಮಂಗಳದಾಗ ಇಷ್ಟು ಕೊಡ್ರಿ ಅಂತಲೋ. ಮಂಗಳಕ್ಕೆ ಎಷ್ಟು ಕೊಡ್ತೀರಿ ಅಂತ ಹಿಂದಿನ ದಿವಸನೇ ಚರ್ಚೆ. ಇಲ್ಲ ಒಂದು 5,000 ರೂಪಾಯಿ ಪುರಾಣ ಅಂತ ಮಾಡಿದೀವಿ ಆಚಾರ. 5,000 ಏನು ರೀ ಆವಾಗ 5,000 ತೊಗೊಂಡು ಏನು ಮಾಡ್ಬೇಕು? 3-4 ತಿಂಗಳು ಒದರಿಸಿದ್ದೀರಿ, ಮತ್ತೆ ಬರೀ 5,000 ಕೊಟ್ರೆ ಹಂಗೆ ಅಂತ ಅವ್ರು ಹೋಗಿ ಇವ್ರಿಗೆ ಹೇಳಿ ಹಂಗೆ ರೇಟ್ ಕೊಡು. ಮಿನಿಮಮ್ 15,000, 16,000, 20,000. ಆಯ್ತು ನೋಡಿ, ಅವ್ರು ಬರ್ತಾರೆ ನೋಡ್ರಿ ಅಶೋಕ ಹೋಟ್ಲ್ ಇಳ್ಕೊಳ್ಳೋರು, ಅವ್ರಿಗೆ ಏನು ಲಕ್ಷಗಟ್ಟಲೆ ಕೊಡ್ತಾರೆ, ನಮ್ಗೆ ಇಷ್ಟ ಆದ್ರೂ ಬೇಡವೆ, ಹೀಗೆಲ್ಲ ವಾದ ಮಾಡ್ತಾರೆ. ಇದು ಅಶಾಸ್ತ್ರೀಯ. ನಾವು ಅದನ್ನು ಕೇಳಬಾರ್ದು. ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಕೇಳಬಾರ್ದು ಪುರೋಹಿತರಾಗಲಿ ಆಚಾರ್ಯರು. ಈಗ ಹಂಗೇನು ಮಾಡಿದ್ರು, ಪುರೋಹಿತರು ಇದೇ ವೃತ್ತಿ ನಡೆಸ್ಕೊಂಡು ಬರ್ತಿದ್ರು ಮನ್ಮನೆ ತನಕ. ಈಗ ಏನು ಮಾಡಿದ್ರು, ನಿಮ್ಗೆ ತಿಳಿದಿತ್ತು ಕೊಡ್ರಿ ಅಂದ್ರೆ ಸರಿ, ಒಂದು ಪವಮಾನ ಹೋಮ ಮಾಡಿಸ್ಕೊಂಡು 1,000 ರೂಪಾಯಿ ಕೊಡೋದ. ಪವಮಾನ ಹೋಮ ಮುಗಿದ ಮೇಲೆ ಅಲ್ಲಿ ಇಟ್ಟ 4 ಬಟ್ಟಲನ್ನ ಯಾರ್ಯಾರಿಗೋ ಕೊಟ್ಟು ತಮ್ಮ ಬಂಧು ಬಾಂಧವರಿಗೆ ದಕ್ಷಿಣೆ ಮಾತ್ರ 1,000 ರೂಪಾಯಿ. ನಿಮ್ಗೆ ತಿಳಿದಿತ್ತು ಕೊಡ್ರಿ ಅಂದ್ರೆ ಮದುವೆ ಕರ್ಕೊಂಡೋಗಿ ಪುರೋಹಿತನ ಪೂರ್ತಿ ಮದುವೆ ಮುಗಿಸಿದ ಮೇಲೆ ಬಂತಲ್ಲ ಕಾಯಿ ಅಕ್ಕಿ ಬಂತಲ್ಲ, ಇನ್ನೇನು ಅಕ್ಕಿ ತೊಗೊಂಡ್ರೆ 14 kg ಅಕ್ಕಿ, ತೆಂಗಿನಕಾಯಿ ಒಂದು 10-15 ಬಂದಿದೆ, ಇನ್ನೇನು ಬೇಕು, ಎಷ್ಟು ಕೊಡಲಿ ಆಚಾರ? 10 ರೂಪಾಯಿ 15 ರೂಪಾಯಿ ಹಿಂಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ಅವ್ರು ನೋಡಿದ್ರು, ಎಲ್ಲ ಪುರೋಹಿತರು ಕಮಿಟಿ ಸೇರಿದ್ರು, ಅವ್ರದ್ದು ಸಂಘ ಮಾಡಿಕೊಂಡ್ರು. ಇನ್ನೊಮ್ಮೆ ಹಾಗೆಲ್ಲ ಆಗೋದಿಲ್ಲ, ಸಂಭಾವನೆ ಇಷ್ಟೊಂದು ಬರದೇ ಬಿಡ್ತಾನೆ, ಅದಕ್ಕಿಂತ ಕಮ್ಮಿ ಆದರೆ ನಾವು ಬರೋದಿಲ್ಲ, ಇಷ್ಟೇ ಕೊಟ್ಬಿಡೋದು. ಕೊಡ್ಲಿಕ್ಕೆ ಬೇಕು, ಇಲ್ಲದ್ರೆ ನಾವು ಮೋಸ ಮಾಡ್ತೀವಿ. ಈಗ ದೇವ್ರ ಹತ್ರ ನಾವು ಹೋಗಿದ್ದೀವಿ, ಸ್ವಾಮಿ ನನ್ನ ಸಂಬಳಕ್ಕೆ ಇಟ್ಕೊ, ಕೊಡು, ನನಗೆ ಏನು ಕೊಡ್ತೇವೆ ಕೊಡು, ನಿನ್ಗೆ ಇಷ್ಟ ಬಂದದ್ದು ಬಿಡಿಕಾಸು ಅಲ್ಲೇ ಸಂಬಳವ, ನಿನ್ಗೆ ಏನು ಬೇಕಾದ್ರೆ ಅದನ್ನು ಕೊಡಪ್ಪ ದೇವ್ರೆ ಅಂದರೆ, ಈ ಲೌಕಿಕ ಯಜಮಾನರು ಮಾಡಿದಂಗೆ ಮಾಡಿಬಿಟ್ರೆ ದೇವರು ಏನು ಕೊಡದೆ ಹೋದರೆ ಅಂತ ಪ್ರಶ್ನೆ. ಅದಕ್ಕೆ ವಾದಿರಾಜರು ಉತ್ತರ ಕೊಡ್ತಾರೆ, ಹೋದ್ರೆ ಏನು ಕೇಳ್ಕೊತೇಪ್ಪ ನೀನು? ಮನೆ ಬೇಕು, ಬಾಗಿಲು ಬೇಕು, ಏನು ಕೇಳ್ತೀಯೋ ಅಷ್ಟೇ ಕೊಡ್ತಾನೆ. ಯಥಾಹಿ ತನ್ನನ್ನೇ ಒಪ್ಪಿಸಿದ ಒಬ್ಬ ಭೃತ್ಯ ಇರ್ತಾನೆ, ಒಬ್ಬ ಯಜಮಾನ. ಸಂಪೂರ್ಣ ಸ್ವಾಮಿ ತಾವು ಏನು ಕೊಡ್ತಿರೋದು ಗೊತ್ತಿಲ್ಲ. ಅವ್ರು ತನ್ನ ಮನಸ್ಸಿಗೆ ಬಂದದ್ದನ್ನು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಏನು ಸಂಬಳ ಕೊಡ್ತಾನೆ. ಇವತ್ತು ತೃಪ್ತಿಯಿಂದ ಅದನ್ನೇ ಸ್ವೀಕಾರ ಮಾಡಿ, ನನಗೆ ಸಂಬಳ ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಕೇಳೋದಿಲ್ಲ.
ಮತ್ತೊಬ್ಬ ಭೃತ್ಯ ಬಂದ. ಸ್ವಾಮಿ ನಿಂದು ಏನಪ್ಪ, ನಿಂದು ಎಷ್ಟು ಬೇಕು ಸಂಬಳ? ಸ್ವಾಮಿ 500 ರೂಪಾಯಿ ಕಮ್ಮಿ ಆದ್ರೆ ನಾನು ಮಾಡ್ಲಿಕ್ಕೆ ಆಗೋಲ್ಲ, 500 ರೂಪಾಯಿ ಕೊಡು. ಸರಿ, ಕೆಲಸ ಅಂತೂ ಆಗಬೇಕಾಗಿತ್ತು, ಬಾ ಕೊಡ್ತೀನಿ ಅಂತ 500 ರೂಪಾಯಿ ಕೊಡ್ತಾರೆ. ಈ ಮೊದಲು ಬಂದಿದ್ನಲ್ಲ ಸಾತ್ವಿಕ, ಇವನಿಗೆ ಜ್ವರ ಬಂತು, ಅವನ ಹೆಂಡತಿಗೆ ಜ್ವರ ಬಂತು, ಅವನ ಮಕ್ಕಳಿಗೆ ಏನೋ ತೊಂದರೆ ಆಯಿತು. ಸ್ವಾಮಿ ನನ್ನ ಮಗಳಿಗೆ ತೊಂದರೆ ಆಗಿದೆ, ಮಗನಿಗೆ ಮದುವೆ ಮಾಡಬೇಕಾಗಿದೆ, ಮಗಳಿಗೆ ಮದುವೆ ಮಾಡಬೇಕಾಗಿದೆ. ಹೌದಾ, ಸರಿ ಏನು ಬೇಕು ನಾವು ಕೊಟ್ಟು. ಸರಿ, ಆ ಮಗಳ ಮದುವೆಗೆ ಏನು ಬೇಕೋ ಒಟ್ಟು ತಾನೇ ಕೊಟ್ಟ. ಹೆಂಡತಿಗೆ ರೋಗ ಬಂತು, ಅದನ್ನು ಪರಿಹಾರಕ್ಕೆ ತಾನೇ ಔಷಧ ಉಪಚಾರ ಮಾಡಿಸಿದ. ಇವನಿಗೆ ರೋಗ ಬಂತು, ಉಪಚಾರ ಮಾಡಿಸಿದ, ಎಲ್ಲ ಮಾಡಿಸ್ಬಿಟ್ಟ. ಸಂಪೂರ್ಣ ಜವಾಬ್ದಾರಿ ಅವಂದಾಗೋಯ್ತು. ಎಲ್ಲ ಆಪತ್ತು ಸಂಪತ್ತುಗಳ ಕಾಲದಲ್ಲಿಯೂ ಇವನನ್ನು ಅವನು ನೋಡ್ಕೊಂಡ್ಬಿಟ್ಟ. ನೋಡ್ಕೊಳ್ಳಿಕ್ಕೆ ಬೇಕಾದ ಪಾಪ ಎಲ್ಲ ಬಿಟ್ಟು ಇವನ ಹತ್ರ ಬಂದ, ನಮ್ಗೆ ಎಲ್ಲಿ ಹೋಗ್ಬೇಕ್ರಿ ಅಂತ. ಇನ್ನು ಎರಡನೇದು ಒಬ್ಬ 500 ರೂಪಾಯಿ ಸಂಬಳದವನು, ಅವನಿಗೆ ರೋಗ ಬಂತು. ಡಾಕ್ಟ್ರ್ ಹತ್ರ ತೋರಿಸು, 500 ರೂಪಾಯಿ ಮೊದಲೇ ಕೊಟ್ಟಿನಲ್ಲ, ನೀನು ಕೇಳಿದಷ್ಟು ಸಭಾ ಕೊಟ್ಟಿನಿ, ಅದ್ರ ನಿರ್ವಾಹ ನೀನೇ ಮಾಡ್ಕೋಬೇಕು. ಮಗಳ ಮದುವೆ ಅಷ್ಟಾಗ ಮಾಡ್ಕೋ, ನನ್ನ ಜವಾಬ್ದಾರಿ ಅಲ್ಲ ಅಂದನಂತೆ. ಈ ದೃಷ್ಟಾಂತ ಕೊಟ್ಟು ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜನಂತಾರೆ, ನಮ್ದು ಈಗ ಮೊದಲನೇ ಭೃತ್ಯನಾಗಬೇಕೋ ಎರಡನೇ ಭೃತ್ಯನಾಗಬೇಕೋ? ಮೊದಲನೇ ಭೃತ್ಯ. ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಡ್ರಿ. ಅವ ಏನು ಕೊಡ್ತಾನೋ ತೇನ ತೆತ್ತೇನೆ ಕುಂಚಿತ, ಅವನು ಕೊಟ್ಟು ಅವನಾಗಿ ಒಗಿತಾನೆ. ನಿಮಗೆ ತಿನ್ಕೊಂಡಿರ್ರಿ, ಒಟ್ಟಿಗೆ ನಿಮಗೆ ಕೊಡಬೇಕಾದ ಎಲ್ಲ ಸಂಬಳ ಸೇರಿಸಿ ಒಂದು ದಿವಸ ವೈಕುಂಠ ಪ್ರಿಯದರ್ಶನ ಮಾಡಿಸ್ಬಿಡ್ತಾನೆ ದೇವರು. ಕರ್ಕೊಂಡು ಹೋಗಿ ಅಲ್ಲಿ ಕೊಡಿಸಿ, ನೋಡಪ್ಪ ಈಗ ನಮ್ಮ ವೈಕುಂಠ ನೀ ಎಲ್ಲಿ ಬೇಕಾದ್ರೆ ಓಡಾಡು ಅಂತಾನೆ. ಆವಾಗ ಎಲ್ಲ ಸಿಗ್ಬಿಡ್ತಲ್ಲ, ತೊಗೊಂಡು ಏನು ಮಾಡ್ತೀರಿ ಅಲ್ಪ ಸ್ವಲ್ಪ ಸಂಬಳಗಳನ್ನು. ಹಾಗೆ ಸರ್ವತ್ರ ಭಗವಂತನಿಗೆ ಸನ್ನಿಧಾನ ಇರಲಿ. ಅಂಥ ನಾವು ಸಂಬಳಕ್ಕಿರುವಂಥ ಭೃತ್ಯರು ಸ್ವಾಮಿ, ಸೇವಕರು. ಸರಿ, ನೀನ್ಯಾರು? ನಾವು ಯಾರಿಗೆ ಭೃತ್ಯರೋ? ಊರವರಿಗೆಲ್ಲ ಅಲ್ಲ, ನಾವು ಸೇವಕರು ಊರವರಿಗೆಲ್ಲ, ನಿನಗೆ. ಆದ್ದರಿಂದ ನೀನೇ ನಮಗೆ ಈಶ, ಭೃತ್ಯೇಶನೇನು. ನಮ್ಮನ್ನು ರಕ್ಷಿಸುವ ಭಾರ ಹೊತ್ತುಕೊಂಡಿರುವ ಒಡೆಯ, ಸಮರ್ಥ ಒಡೆಯ ನೀನು. ಹೇ ಒಡೆಯ, ನಮ್ಮಲ್ಲೆಲ್ಲ ನೀವು ದಕ್ಷಿಣ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ನೋಡ್ಬೋದು, ತಮ್ಮ ಸಂಬಳ ಕೊಡುವ ಅಥವಾ ಯಾವುದಾದ್ರು ಒಂದು ಪೋಷಣೆ ಗಿಷಣೆ ಮಾಡುವ ಇವ್ರನ್ನ ಬಂದೇನ ನೋಡಿಯ, ಬಾರೋ ಇಲ್ಲೇ ಅಂದ್ರೆ ಬಂದೇನ ನೋಡಿಯ, ಒಡೆಯ ಒಡೆಯ ಅಂತ ಕರೀತಾರೆ. ಒಡೆತನ ಅಂದ್ರೆ ಏನು ಅಂದ್ರೆ, ನಾನು ನಿನ್ನವನು, ನಾನು ನಿನ್ನ ನಿನಗೆ ನೀನು, ನಾನು ನಿನ್ನ ಸ್ವತ್ತು ಅಂತ ಅರ್ಥ. ಹೆಂಗೆ ಮನೆ ಎಂಬುದು ಒಬ್ಬರ ಓನರ್ಶಿಪ್ ಒಳಗೆ ಬಿದ್ದಿರ್ತದೋ, ಹಾಗೆ ಈ ಭೃತ್ಯನ ಓನರ್ಶಿಪ್ ಈಶನಿಗಿರ್ತದೆ. ಅವನೇ ಒಡೆಯ. ಸ್ವಾಮಿ, ನಮ್ಮೆಲ್ಲ ಭೃತ್ಯರ ಒಡೆಯ ನೀನು, ನೀನೇ ನಿಜವಾದ ಓನರ್ ನೀನು, ನಮಗೆಲ್ಲ ಓನರ್ ನೀನು. ಮನೆ ಓನರು, ಹೊಲ ಓನರ್ ಅಲ್ಲ, ನಮಗೆ ಓನರ್ ನೀನು ಎನ್ನುವಂತೆ ಸ್ತೋತ್ರ ಮಾಡಿ, ಹೇ ಭೃತ್ಯೇಶ ಉಪಧಾವತ. ಮಕ್ಕಳು ತಾಯಿ ಹೊಡಿತಾರೆ, ಹೋಗ್ದೂರ ಹೋಗ್ತಾವ, ಹೊಡಿಸ್ಕೊಳ್ತಾ ತಾಯಿನ ಹಾಕೊಳ್ಳಿಕ್ ಬರ್ತಾವ. ಹಾಗೆ ನೀ ಸಂಸಾರದಲ್ಲಿ ಇಟ್ಟು ಹೋಗಿ, ನೀ ಸಂಸಾರ ಮಾಡ್ಕೋ ಹೋಗಿ. ಹೆಂಡತಿ ಮಕ್ಕಳು ಬೇಕಲ್ಲ ನಿನ್ಗೆ, ಅಲ್ಲೇ ಇರು, ಹೋಗು. ಎನ್ನಾಡ್ಕಲ್ಲಿ ಬೇಕಲ್ಲ, ಎನ್ನಾಡ್ಕಲ್ಲಿ ಇರು, ಮಠ ಬೇಕಲ್ಲ, ಮಠದಲ್ಲೇ ಇರು, ಏನು ಬೇಕು ನಿಂಗೆ ಅಲ್ಲೇ ಇರು, ಬರ್ಬೇಡ ಅಂತ ದೇವರು ದತ್ತ ಇದ್ದಾಗ ಜನನಿ ರೂಪದಿಂದ ದುಷ್ಟ ಮಕ್ಕಳು ಏನು ಮಾಡಿಬಿಡ್ತಾವೆ, ಮನೆ ಬಿಟ್ಟು ಓಡೋಗ್ಬಿಟ್ಟು ಬಾಂಬೆದಲ್ಲಿ ಎಂಜಲ್ ಬರ್ಕೋತ ಕೂರ್ತಾರೆ. ನೋಡಿದ್ರಲ್ಲಿ ಎಷ್ಟೋ ಮಂದಿ, ನನ್ನ ಮಗ ಓಡೋದ ಅಂತ ಹೇಳ್ತಾರೆ. ಓಡೋದು ಎಲ್ಲಿ ಹೋಗ್ತಾನವ? ಓಡಿ ಹೋಗಿಲ್ಲ, ನಡ್ಕೊಂಡೇ ಹೋಗಿರ್ತಾನೆ. ಸೀದಾ ಹೋಗಿ ರೈಲಲ್ಲಿ ಕೂತ್ಕೊಂಡು ಅಲ್ಲಿಂದ ವಿತೌಟ್ ಟಿಕೆಟ್ಗೆ ಹೋಗಿ ಅಲ್ಲಿ ಇಲ್ಲಿ ಅವ್ರ ಕೈಯಲ್ಲಿ ಓಡಿಸ್ಕೊಂಡು ಬಾಂಬೆದಲ್ಲಿ ಒಂದು ಹೋಟ್ಲಲ್ಲಿ ಸರ್ವರ್ ಆಗಿಬಿಟ್ಟು ನೆಂಜಲ್ ಪಡ್ಕೊತ ಕೂತಿರ್ತಾರೆ. ನೀವು ಮಾಡೋ ಕೆಲಸ ಆಯಿತು. ನಾವು ದೇವ್ರೆ ನೀ ಬೇಡ, ನಿಂದೇನು, ನಿನ್ಗೇನು ಸೇವೆ ಮಾಡಬೇಕು ಅಂತ, ನೀನು ಪಾಠ ಪ್ರವಚನ ನಾ ಯಾಕೆ ಮಾಡಲಿ, ನಾನೋಡು ಸಂಪಾದನೆ ಮಾಡ್ತೀನಿ ಅಂತ ಈ ಸಂಸಾರವನ್ನೇ ಆಸಕ್ತನಾಗಿ ಹಿಡಿದುಕೊಂಡು ಇದ್ದಾನಲ್ಲ, ಅವ ಬಿಟ್ಟು ಹೋಗಿಬಿಡ್ತಾನೆ. ಸ್ವಾಮಿ, ನಾವು ಅಂಥವ್ರಲ್ರಪ್ಪ. ಯಜಮಾನ ಒಂದು ಬೈದ, ಯೋಗ್ಯನಾದಂಥ ಸೇವಕ ತಪ್ಪಾಗಿದೆ ಸ್ವಾಮಿ, ಮೇಲೆ ತಿಳ್ಕೊಳ್ತೇನೆ ಅಂತಾನೆ. ದುಷ್ಟ, ಸ್ವಾಮಿ ನಮ್ದೆಲ್ಲ ಸೆಟ್ಲ್ ಮಾಡ್ರಿ ಅಂತಾನೆ.
ಅವನು ಬೃತ್ತೇನೆ ಇಷ್ಟು ವರ್ಷ ಇಷ್ಟು ದಿವಸ ಬೃತ್ತೇನೆ ಮಾಡ್ತಿದ್ದ. ಒಂದು ಬೈದ್ರು, ಏನೋ ಇಂಥ ಕೆಲಸ ಎಲ್ಲ ಮಾಡಿದ್ದೇನೇನೋ ಅಂತ. ತಕ್ಷಣ ಅವ ಬೇಡ ಬೇಡ ನಿಮ್ಮ ಕೆಲಸ ರಿಸೈನ್ ಅಂದ. ಸ್ವಾಮಿ, ನಾವು ಅಂಥ ಶಿಷ್ಯರಲ್ಲ. ನಮ್ಮನ್ನ ನರಕದಲ್ಲಿ ಹಾಕ್ರಿ, ಸ್ವರ್ಗದಲ್ಲಿಡ್ರಿ, ಸಂಸಾರದಲ್ಲಿಡ್ರಿ, ಸಂಸಾರದಲ್ಲಿ ನಾಯಿ ನರಿ ಮೊದಲಾದ ನೀಚ ಯೋನಿಗಳಲ್ಲಿ ಹಾಕ್ರಿ, ನಾವು ನಿಮಗೆ ಬಿಡ್ತೇವೆ. ಹೀಗೆ ನಮ್ಮ ಮನಪ್ರವೃತ್ತಿ ಇದೆ. ನಿಮ್ಮನ್ನು ಉಪಧಾವಿಸ್ತಿದ್ದೀವಿ. ತಾಯಿಯನ್ನ ಪ್ರೇಮಿಸ್ತಕ್ಕ, ಅಭಿಮಾನ ಮಾಡತಕ್ಕಂಥ ಮಗು ತಾಯಿ ಹೊಡೆದರೂ ಹೆಂಗೆ ಅವಳಿಂದನೇ ಹೋಗಿ ಅವಳ ಆದರಕ್ಕೆ ಒಳಗಾಗುವ ತನಕ ಹಠ ಹಿಡಿದು ಹತ್ತು ರಗಳೆ ಮಾಡಿ ಆ ತಾಯಿ ಪ್ರೀತಿ ಮಾಡಿಸಿಕೊಳಿಸ್ತದೋ ಹಾಗೆ ನಿನ್ನನ್ನು ಉಪಧಾವಿಸ್ತಾ ಇದ್ದೀವಿ ಗೋವಿಂದ. ನೀನು ಹಿಂದೆ ಬಿದ್ದಿದ್ದೀವಿ. ನೀ ಎಲ್ಲ ಹೋದ್ರು ನೀನು ಬಿಡೋದಿಲ್ಲ. ನಮ್ಮ ದಾಸರಾಯರು ಅಂತಾರೆ ನೋಡು, ಈ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟ ಕ್ಷಣಕ್ಕೆ ಹೆದರು ಬಿಡ್ತೀನಿ ಅಂತ. ಏನು ಹಣ್ಣಂತ ಸಮುದ್ರ ಹಾರಿಬಿಡೋದು. ಹಾರು ಏನಾಯ್ತು, ನಂದೇನು ಗಂಟು ಹಾರು, ನಾ ಏನು ಹೆದರುದಿಲ್ಲ. ಹಿಂಗೆ ಹೆಂಗೆ ಅಂತಾರೋ ಆಯ್ತು, ನನಗೇನು ಸಂಸಾರ ಇಡ್ತೀಯ, ಎಲ್ಲಿಡ್ತೇ ಇಡು, ನಾ ಏನು ಹೆದರುದಿಲ್ಲ, ನಿನ್ನ ಹತ್ರನೇ ಇರ್ತೀನಿ, ನಿನ್ನ ಬಿಡುದಿಲ್ಲ ಅಂತ ಹಠ ಹಿಡ್ಕೊಂಡು ಉಪಧಾವನ ಮಾಡ್ತಾ ಇದ್ದೀವಿ ನಿನ್ನ ಹತ್ತಿರ ಸ್ವಾಮಿ. ಇಂಥವರಿಗೆ ಪರರ ಸೇವಾ ಮಾಡುವಂಥ ಸ್ಥಿತಿ ತರಬೇಡ. ಯಾವುದೋ ಒಂದು ದುರ್ವಿಚಾರ ಬರುವಂತೆ ಮಾಡಿಬಿಡೋಣ. ಯಾರೋ ನಿನ್ನನ್ನು ಮರೆಸಿಬಿಟ್ಟು ಯಾರೋ ಒಬ್ಬರಲ್ಲಿ ಹೋಗಿ ಇನ್ನೊಬ್ಬರ ಸೇವಾ ಮಾಡುವಂಥ ಸ್ಥಿತಿ ತಂದು ಬಿಡಬೇಡ. ಅದೊಂದು ಮಾಡಬೇಡ. ನಮಗೆ ನೀವು ಏನು ದುಃಖ ಕೊಡ್ತೀಯೋ ಕೊಟ್ಕೋ. ನಮ್ಮ ಪಾಪಗಳಿಗೆ ತಕ್ಕಂತೆ ದುಃಖ ಕೊಡೋದು ನಿನ್ನ ತೃಪ್ತ ಇದೆ, ದುಃಖ ಕೊಡು, ಇನ್ನೊಂದು ಕೊಡು, ಏನು ಕೊಡ್ತೀಯೋ ಕೊಡು. ನಿನ್ನನ್ನು ಬಿಟ್ಟು ಮತ್ತೊಬ್ಬರ ಸೇವಾ ಮಾಡುವಂಥ ಸ್ಥಿತಿ ಮಾತ್ರ ನನಗೆ ಬರಬಾರ್ದು. ಅಷ್ಟು ನೋಡ್ಕೊಳ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಸ್ವಾಮಿ. ನಮ್ಮ ದ್ರೌಪದಿ ಅಂತಾಳೆ ನೋಡಿ. ದ್ರೌಪದಿ ಏನಂತಾಳೆ, ಆ ಸುದೇಶ್ನ ಹೋಗಿ ಆ ಕೀಚಕ ಬಂದಾನ, ಅವನಿಗೆ ಹೋಗಿ ಕೊಟ್ಟಬಾ ಮಧುಪಾನವನ್ನು ಕುಡಿಬೇಕು, ಅವನಿಗೆ ಆ ಮಧು ತೊಗೊಂಬಂದಾನೆ, ಇನ್ನು ಸುರಾವನ್ನು ಕೊಡು, ಮಧು ತೊಗೊಂಬ, ಹಂಗೆ ಇನ್ನೇನೋ ಹೇಳ್ಬೋದು. ಆಗ ದ್ರೌಪದಿ ಅಂತಾಳೆ, ನೋಡ್ರಿ, ನಾವು ಪತಿಗೆ ಮಾತ್ರ ಸೇವಾ ಮಾಡುವ, ಪರಪುರುಷರ ಸೇವೆಗೆ ನಮ್ಮನ್ನು ಹಚ್ಚಬೇಡ. ಏನಾಗ್ತದೆ ಹಂಗಾದ್ರೆ? ನಮ್ಮ ಪತಿಗಳು ಬಹಳ ಗಟ್ಟಿ ಪತಿಗಳು. ಅವರು ಈ ಯಾವನ ಸೇವೆಗೆ ನೀವು ಹಾಕ್ತಿರೋ ಆ ಸೇವೆಯ ಪುರುಷನನ್ನೇ ರಿಲೀಸ್ ಮಾಡಿಬಿಡ್ತಾರೆ, ಸಂಹಾರ ಮಾಡಿಬಿಡ್ತಾರೆ. ಹಾಗಾಗಬಾರ್ದು ಅಂತಿದ್ರೆ ನಮ್ಮನ್ನು ಪರಪುರುಷರ ಸೇವೆಗೆ ಹಚ್ಚಬೇಕು. ಪರಪುರುಷರ ಸೇವಾ ಮಾಡುವುದರಿಂದ ಉತ್ತಮರು ಅನ್ಯರ ಸೇವಾ ಮಾಡಿದರೆ ಆ ಅನ್ಯರು ಯಾರಿದ್ದಾರೋ ಅವರೇ ಎದ್ದೊದ್ದಾಗಿಬಿಡ್ತಾರೆ. ಅದಕ್ಕೆ ಸೋತ್ತಮರ ಕಡೆಯಿಂದ ಯಾವುದೇ ಸೇವಾ ಸ್ವೀಕಾರ ಮಾಡಬಾರ್ದು. ಉತ್ತಮರಿದ್ದರು ಅವ್ರ ಕಡೆಯಿಂದ ಸೇವಾ ಸ್ವೀಕಾರ ಮಾಡಬಾರ್ದು. ಅಂದರೆ ಆಪತ್ಕಾಲದಲ್ಲಿ ಏನಪ್ಪ ನಾನು ಔಷಧ ತಂದು ಕೊಡಲ, ಇನ್ನೊಂದು ಏನೋ ಜ್ವರ ಬಂದಿತ್ತು ಹೇಳಲಿಕ್ಕಾಗಲಿಲ್ಲ ಅಂಥ ಕಾಲದಲ್ಲಿ ಗುರುಗಳು ಹೋಗಿ ಒಂದಿಷ್ಟು ಅಂಗಡಿಗೆ ಹೋಗಿ ಔಷಧ ತಂದು ಕೊಡ್ತೀನಪ್ಪ ಅಂದರೆ, ಅಯ್ಯಯ್ಯೋ ಆಚಾರ್ಯ ನಿಮ್ಮ ಸೇವಾ ನಾವು ಸ್ವೀಕಾರ ಮಾಡೋದಿಲ್ಲ ಅಂಥೇಳಿ ಹಾಗೆ ಪ್ರಾಣ ಬಿಟ್ಬಿಡೋದು ಅಲ್ಲ. ಅದು ಸೇವಾ ಅನಿಸ್ಕೊಳ್ಳೋದಿಲ್ಲ, ಅದು ಆಶೀರ್ವಾದ ಅನಿಸ್ಕೊಳ್ತದೆ. ಅಂತಂಥ ಸಂದರ್ಭ ಆಪತ್ಕಾಲದ್ದು ಬಿಟ್ಟು ಅನ್ಯ ಕಾಲದಲ್ಲಿ ಆಚಾರ್ಯ ಏನಿದ್ರು ನೀವು ಮಾರ್ಕೆಟ್ಗೆ ಹೋಗ್ತಿದ್ರಲ್ಲ, ನಾವು ಒಂದಿಷ್ಟು ಪದಾರ್ಥ ತಂದು ಕೊಟ್ಬಿಡ್ರಿ ಅನ್ಬಾರ್ದು ಅಂತ ಗುರುಗಳಾದವರಿಗೆ. ಅವರಿಗೆ ತಮ್ಮ ಕೆಲಸ, ಆಚಾರ್ಯ ಏನಿದ್ರು ಅಡುಗೆ ಮಾಡ್ತಾರೆ, ನಾನೇ ಬರ್ತೀನಿ ಒಂಚೂರು ಅಡುಗೆ ಮಾಡಿ ಊಟಕ್ಕೆ ಹಾಕ್ಬಿಡ್ರಿ, ಊಟ ಮಾಡ್ತೀನಿ, ಸ್ವಲ್ಪ ಕೆಲಸ ಇದೆ ಅಂದರೆ ಇದು ಮಾಡಬಾರ್ದು. ಗುರುಗಳ ಹತ್ರ ತಾವು ಸೇವಾ ರೂಪದಿಂದ ಏನು ಸ್ವೀಕಾರ ಮಾಡಬಾರ್ದು. ಸ್ವೋತ್ತಮರಲ್ಲಿ ಸೇವಾ ಸ್ವೀಕಾರ ಮಾಡಿದರೆ ಸೇವಾ ಸ್ವೀಕಾರ ಮಾಡಿದವನು ನಷ್ಟನಾಗುತ್ತಾನೆ. ಆದ್ದರಿಂದ ಸೇವೆಯರಿಗೆ ನಷ್ಟ ಆಗ್ತದೆ. ನಾವು ನಿನ್ನ ಸೇವಕರು ಶ್ರೀಹರಿ. ಆದ್ದರಿಂದ ಅನ್ಯರ ಸೇವಾ ಮಾಡಿ ಬದುಕುವಂಥ ನಮ್ಮ ಪದ್ಮನಾಭ ತೀರ್ಥರನ್ನು ಕುರಿತು ಸ್ತೋತ್ರ ಮಾಡುವ ಕಾಲಕ್ಕೆ ಮಧ್ವದ್ವೇಷಗಳಲ್ಲಿ ಹೋಗಿ ಅವರ ಆ ವಿದ್ಯೆ ಬೇಡಿ ಬದುಕದಂತೆ ದೈನಿ ಪಾಲಿಸೋ, ಒದಗಿ ಪಾಲಿಸೋ, ಭವಾಂಬುದಿಯ ದಾಟಿಸೋ ಅಂತ ಬೇಡ್ತಾರೆ ಪದ್ಮನಾಭ ತೀರ್ಥರನ್ನೇ ದಾಸರು. ಸ್ವಾಮಿ ಇಷ್ಟು ಬೇರೆ ಕೆಲಸ ಮಾಡಲಿ, ಏನೇ ಆಗಲಿ, ನಮ್ಗೆ ಊಟ ಸಿಗಲಿ ಬಿಡಲಿ ಅದೆಲ್ಲ ಅದರೆಲ್ಲ ವಿಷಯ ಬೇರೆ. ಸಿಕ್ಕರೆ ಊಟ ನಿನ್ನ ಭಕ್ತರ ಮನೆಯೊಳಗೆ ಊಟ ಆಗಲಿ. ಒಂದು ವೇಳೆ ಊಟ ಸಿಗಲಿಲ್ಲ, ಅದಕ್ಕೋಸ್ಕರವಾಗಿ ಮಧ್ವದ್ವೇಷಿಗಳ ಮನೆಯಲ್ಲಿ ಹೋಗಿ ಅವರ ಒಂದು
ಒಂದು ಸೇವಾ ಮಾಡಿಯೋ ಅವರ ವೃತ್ತಿಯಿಂದ ಅದರಿಂದ ಬದುಕುವಂತಹ ಸ್ಥಿತಿ ನನಗೆ ತರಬೇಡ. ಹಾಗೆ ನಿನ್ನನ್ನು ಬಿಟ್ಟು ಮತ್ತೊಬ್ಬರನ್ನು ಸೇವಾ ಮಾಡಿ ಬದುಕುವ ಸ್ಥಿತಿ ನಮಗೆ ಬರೋದು ಬೇಡ ಅಂತ ಬೇಡ್ತಿದ್ದಾರೆ. ಅನನ್ಯ ವೃತ್ತಿಯ ಅನುಗ್ರಹ ವತ್ಸಲ ಕೃಪಾ, ನಿನಗೆ ನಮ್ಮ ಶಿಷ್ಯರುಗಳ ಮೇಲೆ ಕೃಪಾ ಇದೆ ನಿಮಗೆ, ಅದರಿಂದ ನೀನು ಆ ರೀತಿ ಮಾಡೋದಿಲ್ಲ, ನಾನು ಬೇಡ್ಕೋತೀನಿ ಅನುಗ್ರಹ ಮಾಡು ಅಂತ ಬೇಡ್ಕೋತಾರೆ. ನಾನು ನೀನು ಒಂದೇ ಆದ್ಮೇಲೆ ನೀನೇ ನನಗೆ ಅನುಗ್ರಹ ಮಾಡೋದು, ನನ್ನಿಂದ ಭಿನ್ನವನ್ನಾಗಿ ತಿಳಿಬಾರ್ದಂದ್ಮೇಲೆ ನೀನು ಈಶ ಯಾಕೆ, ನಾನು ಬರುತ್ತೇನೆ ಯಾಕೆ, ನಿನ್ನ ಬಿಟ್ಟು ಅನ್ಯರ ಸೇವಾ ಮಾಡುವ ಸ್ಥಿತಿ ನನಗೆ ಬರಬಾರ್ದು ಅಂತ ಹೇಳುವ ಕೆಲಸವಾದರೂ ಏನು ಕರ್ತವ್ಯವಿದೆ? ಎರಡೂ ವ್ಯಾಹತವಾದ ಭಾಷಣವನ್ನು ಒಬ್ಬರೇ ಮಾಡ್ತಾರೆ ಅಂತ ಹೇಗೆ ಕೊಡ್ತದೆ? ಅದಕ್ಕೆ ಆಚಾರ್ಯ ಬರೀತಾರೆ, ಅಲ್ಲೇ ಇದೆ ಆ ಮೂಲ ಶ್ಲೋಕದಲ್ಲಿ ಇಷ್ಟು ಅಭಿಪ್ರಾಯ ಇದೆ ಎಂಬುದಾಗಿ ಬರೆದು ಅಂತಾರೆ, ಅನನ್ಯ ವೃತ್ತಿಯ ಉಪಧಾವತಾಂ ಅಸ್ಮಾಕಂ ಅನುಗ್ರಹೋ ಅಸ್ತ್ಯೇವ. ನೀ ನಮಗೆ ಯಾವಾಗ ಅನಿತಾಮತಿಯನ್ನು ಕೊಡ್ಲಿಲ್ವೋ ನಿನ್ನ ಸೇವಾ ಮಾಡುವ ಭಾಗ್ಯ ನಮಗಿದ್ದೇ ಇದೆ. ತಥಾಪಿ ಪುನರನುಗ್ರಹ, ಮತ್ತೆ ನಮ್ಮನ್ನು ರಕ್ಷಣೆ ಮಾಡು ಹೇ ಭೃತ್ಯರಿಗೆ ಒಡೆಯನಾದಂಥ ಪರಮಾತ್ಮನೇ. ಯಾಕೆ ಹಾಗೆ? ಯಥಾರ್ಥ ಜ್ಞಾನಿನೋ ನಾಣ್ಯ ಪ್ರಿಯೋ ವಿಷ್ಣುವಸ್ತು ಕಶ್ಚನ. ಯಥಾರ್ಥ ಜ್ಞಾನಿಗಳಿಗೆ ಪ್ರಿಯ ವಿಷ್ಣುವನ್ನು ಬಿಟ್ಟು ಮತ್ತೊಬ್ಬರು ಯಾರೂ ಪ್ರಿಯವಾಗುವುದಿಲ್ಲ. ತಥಾಪಿ ಅಧಿಕ ಸಂತುಷ್ಟೇ ಪ್ರಸೀದೆ ತ್ಯರ್ಥ ನಮ್ಮ ಪರಮಾತ್ಮನನ್ನು ಯಾಕೆ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಇವರು ಎಂದರೆ ಅಧಿಕ ಸಂತುಷ್ಟಿ, ಪರಮಾತ್ಮ ಹೆಚ್ಚು ಪ್ರೀತನಾಗಬೇಕು, ಮಹಾಪ್ರೀತನಾಗಬೇಕು, ಅಪಾರ ಪ್ರೀತನಾಗಬೇಕು. ಈ ದೃಷ್ಟಿಯಿಂದ ಅವರೆಲ್ಲರೂ ಬೇಡ್ತಾರೆ. ಅದರಿಂದ ಭೃತ್ಯರೆನಿಸಿಕೊಂಡವರ ಮಾತಿನಿಂದಲೇ ಭಗವಂತನ ದರ್ಶನ ಪೃಥಕ್ ದರ್ಶನ ಆಗಬಾರದು ಎಂದರೆ ಏನರ್ಥ? ಮಿಥ್ಯಾಜ್ಞಾನ ಅನಿಥಾಜ್ಞಾನದಿಂದ ಕೂಡಿರಬಾರದು ಅಂತ ಅರ್ಥ ಅಂಬುದು ಸ್ಪಷ್ಟವಾಯಿತು. ಇನ್ನು ಅನೇಕ ಜನರ ಸ್ತೋತ್ರ ಇದೆ, ಅನೇಕ ಜನರ ಕ್ರಮ ಇದೆ. ಶ್ರೀಮದಾಚಾರ್ಯರು ಮಧ್ಯ ಬಂದಂಥ ಅನೇಕ ವಿಷಯಗಳನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಒಂದು ಕಡೆ ಬ್ರಾಹ್ಮಣರು ಮಾತಾಡ್ತಾರಂತೆ, ಬಂದಿದ್ದ ನಮ್ಮಂಥವ್ರು. ಅವ್ರು ಸ್ತೋತ್ರ ಮಾಡೋ ಕಾಲಕ್ಕೆ ತ್ವಂಕೃತು, ಸ್ವಾಮಿ ನೀನೇ ಯಜ್ಞ, ನೀನೇ ಹವಿಸ್ಸು, ನೀನೇ ಅಗ್ನಿ, ನೀನೇ ಮಂತ್ರ, ನೀನೇ ಸಮಿತ್ತು, ನೀನೇ ದರ್ಭ, ನೀನೇ ಪಾತ್ರೆಗಳು, ನೀನೇ ಸದಸ್ಯ, ನೀನೇ ಋತ್ವಿಜು, ನೀನೇ ಯಜಮಾನ, ನೀನೇ ದಂಪತಿ, ನೀನೇ ದೇವತಾ, ಅಗ್ನಿಹೋತ್ರ ನೀನೆ, ಸ್ವಧಾ ನೀನೆ, ಸ್ವಾಹ ನೀನೆ, ಸೋಮ ನೀನೆ, ಆಜ್ಯ ನೀನೆ, ಪಶು ನೀನೆ ಅಂದ್ಬಿಟ್ಟು ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ಹೀಗೆಲ್ಲ ಅಂದಿರಲ್ಲ. ಅದೇ ರೀತಿ ಬ್ರಾಹ್ಮಣರ ಪಾಪ ಎಲ್ಲ ನೀನೇ ಅಂದ್ಬಿಟ್ರು. ಇಲ್ಲ ಆದರೂ ಅದ್ವೈತ ಅದನ್ನು ಇಲ್ಲ ಹೇಳ್ರಿ ಚೋರು ಅಂದ್ರೆ ಆಚಾರ ಕೊಡ್ತಾರೆ, ಅದ್ವೈತ ಎಲ್ಲೂ ಇಲ್ಲ, ನೀವು ಹುಚ್ಚರಾಗಿ ತಿಳ್ಕೊಂಡಿದ್ದೀರಿ. ಮತ್ತೇನು ಹೇಳ್ತಿದ್ದಾರೆ? ಇಲ್ಲ, ಪರಮಾತ್ಮನಿಗೆ ಸರ್ವಶಬ್ದ ಅವಿಧೇಯತ್ವವನ್ನು ಹೇಳ್ತಿದ್ದಾರೆ, ಇಷ್ಟೇ. ಹಂಗಾದ್ರೆ ಏನು ಅಪ್ಪ, ಅಗ್ನಿ ನೀನೇ ಅಂದರು, ಪರಮಾತ್ಮ ತೇಜಸ್ವಿಯಾಗಿದ್ದ, ಉರಿತಿದ್ದ, ಶಿಕಾರ ಮಾಡ್ತಾನೆ, ಕೊಟ್ಟ ಹವಿಸನ್ನ. ಪಶು ನೀನೇ ಅಂದರೆ ಕೊನೆಯಲ್ಲಿ ಅಗ್ನಿಹೋತ್ರ ಸ್ವಧಾ ಸೋಮ ಆಜ್ಯಂ ಪಶು. ಹಾಗಾದ್ರೆ ದೇವ್ರನ್ನ ಕತ್ತರಿಸಿ ಹಾಕ್ತಿದ್ದೀರಾ ನೀವು ಇದ್ರೊಳಗೆ, ಹೋಮದೊಳಗೆ? ಪರಮಾತ್ಮನೇ ಪಶು ಹೆಂಗಾಗ್ತಾನೆ? ಆಗ ಅದನ್ನು ಬಾಧಿಸಲೇಬೇಕು. ಅದರಿಂದ ಭಗವಂತ ಇದು ಯಾವುದೂ ಅಲ್ಲ, ಮತ್ತೇನು? ತತ್ತತ್ ಶಬ್ದಗಳಿಗೆ ಭಗವಂತನೇ ವಾಚ್ಯ. ಸರ್ವಶಬ್ದ ವಿಧೇಯತ್ವಂ ಸರ್ವಾಂತರ್ಯಾಮಿ ತತ್ವತಃ ನತು ಸರ್ವಸ್ವರೂಪತ್ವಾತ್ ಸರ್ವಭಿನ್ನೋ ಯಥೋ ಹರಿಃ. ಸರ್ವಸ್ವರೂಪತ್ವಾತ್ ನ ಭಗವಾನ್ ಕೃತೋ ನಾಪಿ ಹರಿಃ ನ ಉದಾಶಃ ನ ಸ್ವಯಂ ಮಂತ್ರಃ ನ ಸಮಿತಿ ನ ದರ್ಭ ನ ಪಾತ್ರಾಣಿ ಕಿಂತು ಸರ್ವಾಂತರ್ಯಾಮಿಕತ್ವತಃ. ಪರಮಾತ್ಮ ಸರ್ವಾಂತರ್ಯಾಮಿ ಅಂತ ಆಗಿದ್ದಾನಾದ್ದರಿಂದ ಪರಮಾತ್ಮನಿಗೆ ಎಲ್ಲ ಶಬ್ದಗಳನ್ನು ವಿನಿಯೋಗ ಮಾಡಬೇಕು ಹೊರತು ಭಗವಂತನು ಸರ್ವಸ್ವರೂಪ ಅಂತ ನೀವು ತಿಳಿಯಬಾರದು ಅಂತ ಹೇಳಿದ ಮೇಲೆ ಪರಮಾತ್ಮ ಆಶೀರ್ವಾದ ಮಾಡ್ತಾರಂತೆ ಎಲ್ಲರಿಗೂ. ಅವರೆಲ್ಲರೂ ಸಂತುಷ್ಟರಾಗ್ತಾರೆ. ಮಧ್ಯ ಈಗ ಕವರೇಜ್ ದೃಷ್ಟಿಯಿಂದ ಮಂಡೂಕ ಪ್ರತಿ ಹೋಗಿ ಶಶಪ್ರತಿ ಆಗಿ ಈಗ ಹನುಮಂತ ಪ್ರತಿ ಸಮಾನಕ್ಕೆ ಬಂದಿದೆ. ಅನೇಕ ವಿಷಯಗಳನ್ನು ಯಥಪೂರ್ವೋಕ್ತವಾದ ಜಾತೀಯವಾದದ್ದನ್ನು ನಿರೂಪಣೆ ಮಾಡಿದ್ದಾರೆ. ಅದು ಆದ ಮೇಲೆ ಬರುವಂಥ ವಿಚಾರ ಧ್ರುವೋಪಾಖ್ಯಾನ.
ಪ್ರಿಯವ್ರತ ಉತ್ಥಾನಪಾದ ಅಂತ ಇಬ್ಬರು ಶತರೂಪದಲ್ಲಿ ಹುಟ್ಟಿದವರು, ಸ್ವಯಂಭೂಮನ ಮಕ್ಕಳು. ಇವರಿಬ್ಬರು ಸಾಕ್ಷಾತ್ ಶ್ರೀಹರಿಯ ಕಲಾ ಸಂಭೂತರು ಅಂತ ಮೂಲ ಶ್ಲೋಕ ಹೇಳಿಬಿಡ್ತು. ವಾಸುದೇವಸ್ಯ ಕಲೆಯ ರಕ್ಷಾಯಾಮ್ ಜಗತಸ್ಥಿತೌ ಪ್ರಿಯವ್ರತ ಉತ್ಥಾನಪಾದವು. ಪ್ರಿಯವ್ರತ ಉತ್ಥಾನಪಾದರು ಯಾರಪ್ಪ ಅಂದರೆ ಸಾಕ್ಷಾತ್ ಶ್ರೀಹರಿಯ ಅವತಾರ. ಆಚಾರ್ಯ ಬರೀತಾರೆ, ಈಗ ಪ್ರಿಯವ್ರತ ಉತ್ಥಾನಪಾದ ಪ್ರಮುಖೇಶು ಹರಿಸ್ವಯಂ ಆದಿಷ್ಟ ವೃಷಭಾದ್ಯ ಸ್ವಯಂ ಹರಿ. ಋಷಭನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ, ಅದು ಸ್ವಯಂ ಹರಿ. ಯಜ್ಞನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ, ಅದು ಸ್ವಯಂ ಹರಿ. ಕಪಿಲ ನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ, ಅದು ಸ್ವಯಂ ಹರಿ. ಪ್ರಿಯವ್ರತ ಉತ್ಥಾನಪಾದ ಋಷಭಾದ್ಯ ಆಗೋದನ್ನು ತಗೊಳ್ಬೇಕು ಅಂತ ಯಾದವಾರರು ಬರೀತಾರೆ. ಯಾವ್ಯಾವ ರೂಪ ಈ ಸ್ವಯಂಭೂ ಮನುವಿನ ಸಂಬಂಧಪಟ್ಟ ರೂಪಗಳನ್ನು ಮಾತ್ರ ತಗೊಂಡು ಉಳಿದಿದ್ದೆಲ್ಲ ನೀವೇ ನೋಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ ಅಂತ ಅಷ್ಟರ್ಥ. ಆದಿಪದೇನು ಏನು ಯಾರ್ಯಾರನ್ನು ತಗೋಬೇಕು ಎಂಬುದನ್ನು ತತ್ತತ್ ಸಂದರ್ಭದಲ್ಲಿ ನೀವು ಅವರ ಕ್ರಿಯಾ, ಅವರ ಜ್ಞಾನ, ಅವರ ಭಕ್ತಿ ಮತ್ತು ಅವರು ಮಾಡುವಂಥ ಸ್ಥಿತಿಗತಿಗಳು, ಅವರ ಸಾಮರ್ಥ್ಯ, ಅತಿಶಯ, ದೊಡ್ಡವರ ಸ್ತೋತ್ರ, ಪೂರ್ವೋತ್ತರ ವಿವೇಕಗಳನ್ನು ನೋಡಿಕೊಂಡು ಪರಮಾತ್ಮನ ಅವತಾರ ಯಾವುದು ಅಲ್ಲೇ ಯಾವುದು ತಿಳ್ಕೊಳ್ರಿ. ಪ್ರಿಯವ್ರತ ಉತ್ಥಾನಪಾದ ಮೊದಲಾದವರುಗಳಲ್ಲಿ ಭಗವಂತ ಆವಿಷ್ಟನಾಗಿದ್ದಾನೆ ಅಂದರೆ ಪರಮಾತ್ಮನ ಆವೇಶ. ಅದು ಹೆಂಗೆ ಬಲರಾಮನಲ್ಲಿ ಶುಕ್ಲಕೇಶ ಆವೇಶನೋ ಹಾಗೆ ಪ್ರಿಯವ್ರತ ಉತ್ಥಾನಪಾದರಲ್ಲಿ ಭಗವಂತನ ವಿಶೇಷ ಆವೇಶ ಇದೆ. ಅದರಿಂದ ಅವರು ದೊಡ್ಡವರೆನಿಸಿಕೊಂಡರು, ಮಹಾಸಮರ್ಥರಾದರು. ಸಾಮರ್ಥ್ಯ ಅಂದರೆ ಏನು ಹೇಳ್ತೀರಿ? ಪ್ರಿಯವ್ರತಂದು ಒಂದು ರಥ ತಗೊಂಡು ಒಂದು ರೌಂಡ್ ಹೊಡೆದ್ರೆ ದೊಡ್ಡ ದ್ವೀಪ ನಿರ್ಮಾಣ ಆಗೋದು. ಜಂಬೂ ದ್ವೀಪ, ಸಪ್ತ ದ್ವೀಪಗಳು ಪ್ರಿಯವ್ರತನಿಂದ ನಿರ್ಮಾಣ ಆಗೋದು. ಭೂಮಿಯಲ್ಲಿ ರಥ ತಗೊಂಡು ಹಿಂಗೆ ರೌಂಡ್ ಹೊಡೆದ ಕೂಡ ದೊಡ್ಡ ಹಳ್ಳ ಬಿತ್ತು ಆ ಚಕ್ರದಿಂದ. ಆ ಚಕ್ರದಲ್ಲಿ ನೀರು ತುಂಬಿಕೊಂಡು ಅದೇನೇ ದೊಡ್ಡ ಸಮುದ್ರ. ನೀರು ತುಂಬಿಕೊಂಡಾಗ ಲವಣ ಸಮುದ್ರ ಆಯ್ತು, ಸುರಸೋದ ತುಂಬಿಕೊಂಡಾಗ ಸುರಸೋದ ಸಮುದ್ರ ಆಯ್ತು, ಇಕ್ಷುರಸ ತುಂಬಿಕೊಂಡಾಗ ಇಕ್ಷುರಸ ಸಮುದ್ರ ಆಯ್ತು, ಕ್ಷೀರ ತುಂಬಿಕೊಂಡ್ರೆ ಕ್ಷೀರ ಸಮುದ್ರ ಆಯ್ತು. ಎಲ್ಲ ಪ್ರಿಯವ್ರತ ರಾಜನ ಚಕ್ರದ ಗಾಲಿಯ ಘಾತ ಅದು. ಇನ್ನು ಪ್ರಿಯವ್ರತ ರಾಜ ಇನ್ನು ಎಷ್ಟು ದೊಡ್ಡವನು. ಮತ್ತು ಇಷ್ಟೆಲ್ಲ ಸಾಮರ್ಥ್ಯ ಎಲ್ಲಿಂದ ಬರ್ತದೆ? ಅದು ರಥದ ಸಾಮರ್ಥ್ಯನೋ? ಇಲ್ಲ, ಬರೀ ರಥ ಬೇಕಾಷ್ಟು ಕಡೆ ಓಡಾಡಿತ್ತು. ಪ್ರಿಯವ್ರತ ಹರಿಭಕ್ತನಾಗಿ ಪರಮಾತ್ಮನ ಉಪಾಸನಾ ವಿಶೇಷದಿಂದ ವಿಶಿಷ್ಟ ವ್ಯಕ್ತಿ ಆದ್ನಂತೆ. ಆಮೇಲೆ ರಥದಲ್ಲಿ ಕೂತಾಗ ಘಾತ ಬಿತ್ತು. ಅಂದಮೇಲೆ ಪ್ರಿಯವ್ರತನ ಮಹಿಮಾ ಬಹಳ ದೊಡ್ಡದು ಅಂತಾರೆ. ಹೌದು, ಇದು ಪ್ರಿಯವ್ರತನ ಮಹಿಮಾ ಅಲ್ಲ, ಅಲ್ಲಿ ಆವಿಷ್ಟನಾದ ಭಗವಂತನ ಮಹಿಮಾ ಅಂತ ತಿಳ್ಕೊಳ್ರಿ. ಯಾವ ಗಾಲಿ ಕಾರ್ ಓಡಿಸಿದ ಕ್ಷಣಕ್ಕೆ ದೊಡ್ಡ ಹಳ್ಳ ಬಿಡ್ತದ್ರಿ. ರಥ ಓಡಿಸಿದ ಕೂಡಲೇ ದೊಡ್ಡ ಹಳ್ಳ, ಅದು ಎಂಥ ಜಂಬೂ ದ್ವೀಪ, 1 ಲಕ್ಷ ಯೋಜನ, 1 ಲಕ್ಷ ಯೋಜನ ಲವಣ ಸಮುದ್ರ. ಅಂತದ್ದು ಅದರ ದ್ವಿಗುಣಿತವಾದದ್ದು ಲಕ್ಷ ದ್ವೀಪ. ಅದು ಅಷ್ಟೇ ಸರಸ್ವತ ಸಮುದ್ರ, ಅಷ್ಟೇ ಇಕ್ಷುರ, ಅದರ ದ್ವಿಗುಣಿತ ಇಕ್ಷುರಸ, ಅದರ ದ್ವಿಗುಣಿತ ಹಿಂಗೆಲ್ಲ ಹೋಗ್ತಾ ಇರ್ತದೆ. 126 ಕೋಟಿ ಯೋಜನೆಗಳು. ಇವೆಲ್ಲ ಪ್ರಿಯವ್ರತ ರಾಜರು ಮಾಡಿದ್ದು. ಅವೇನು ಸಾಮಾನ್ಯ ಕೆಲಸ ಅಲ್ಲ ಅದು. ಆದ್ದರಿಂದ ಅವೆಲ್ಲ ಭಗವಂತನ ಮಹಿಮಾ ಅಂತ ತಿಳ್ಕೊಳ್ಳಿ ಅಂತ ವಿಷಯವನ್ನು ತಿಳಿಸಿದರು. ಆಮೇಲೆ ಭಗವಂತನ ಸನ್ನಿಧಾನ ಯುಕ್ತನಾದಂಥ ಮಹಾಪುರುಷರು ಕೆಲವರು ಭಗವಂತನ ಸೇವಾವನ್ನು ಮಾಡಿದರು. ಅದರಲ್ಲಿ ಪ್ರಧಾನರಾಗಿ ಎನಿಸಿಕೊಂಡವರು ಯಾರಪ್ಪ ಅಂದರೆ ನಮ್ಮ ಧ್ರುವರಾಜರು. ಆ ಧ್ರುವರಾಜರು ಅಂದರೆ ಕಥೆ ಸಂಕ್ಷೇಪ ಇಷ್ಟೇ, ನಿಮಗೆಲ್ಲ ಗೊತ್ತಿದೆ. ಚಕ್ಕ ಮಕ್ಕಳು ಕಥೆ ಹೇಳ್ತಾರೆ. ಧ್ರುವರಾಜ ಅಪ್ಪನ ತೊಡೆ ಮೇಲೆ ಕೊಂಡ್ಲಿಕ್ಕೆ ಹೋದ. ಅವರು ಸುರುಚಿ ಎದ್ದು ಹೋಗಿಲ್ಲ, ನನ್ನ ಹೊಟ್ಟೆಗೆ ಬರಬೇಕಾದ್ರೆ ನೀನು ಭಾಳ ತಪಸ್ಸು ಮಾಡಬೇಕು ಅಂತ ಅಂದು. ಇಷ್ಟಾದ ಕೂಡಲೇ ಧ್ರುವರಾಜನಿಗೆ ಏನು ಬಂತು? ಸಿಟ್ಟು ಬಂತು. ತಪಸ್ಸಿಗೆ ಹೋದ. ಆಗ ಈ ತಪಸ್ಸಿಗೆ ಹೋಗುವ ಸಂದರ್ಭದಲ್ಲಿ ತಾಯಿಯನ್ನು ಮಾತಾಡಿದ್ದು. ತಾಯಿನ ಮಾತಾಡಿಸ್ಕೊಂಡು ಹೋಗ್ತಾನೆ ತಪಸ್ಸಿಗೋಸ್ಕರವಾಗಿ. ದಾರಿಯಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಇದಕ್ಕೆ ಅವನಿಗೆ ಮಂತ್ರವನ್ನು ಉಪದೇಶ ಮಾಡಿ ತಪಸ್ಸು ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಅದೆಲ್ಲ ದೈವಕೃತ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ. ನಾವು ಈಗ ದಿಢೀರಂತ 50 ವರ್ಷ ಆದಮೇಲಾದರೂ ನಾನು ಗುರುಗಳ ವನಕ್ಕೆ ಹೋಗಿ ತಪಸ್ಸು ಮಾಡ್ತೀನಿ, ಗುರುಗಳು ಹೋಗಿದ್ರೆ ಯಾವ ನಾರದರು ಎಲ್ಲೂ ಹೋಗೋಲ್ಲ.
ಧ್ರುವರಾಜರಿಗೆ ಯಾಕೆ ಬಂದರು ಅಂದ್ರೆ ಸ್ವಯಂ ತಾನು ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮನ ಸಂಕಲ್ಪದಲ್ಲಿತ್ತು. ನಾರದರನ್ನ ಕಳಿಸಿಕೊಟ್ಟ. ಅವ್ ನಾರದರು ಬಂದು ಉಪದೇಶ ಮಾಡಿದ್ರು. ಆ ಮಂತ್ರವನ್ನು ಅವನು ಜಪಿಸಿದ. ನಮಗೊಂದು ವೇಳೆ ನಾರದರು ಬರೋದೇನ ಬಂದ್ರು ನಾವೇನು ಆ ಮಂತ್ರ ತಗೊಳ್ಳೋದಿಲ್ಲ. ತಗೊಂಡ್ರು ಅದನ್ನ ಧ್ರುವರಾಜ ತಪಸ್ಸು ಮಾಡ್ದಂಗೆ ಏನು ಮಾಡೋದಿಲ್ಲ. ಇವೆಲ್ಲ ಕೆಲವುದೆಲ್ಲ ಗ್ಯಾರಂಟಿ ಇದೆ. ಇಷ್ಟೇ ನಾವು ನಮ್ದು ಏನಪ್ಪ ಅಂದ್ರೆ ಬಹಳ ಅಂದ್ರೆ ಒಂದು ತಾಸು ಉಪನ್ಯಾಸ ಕೇಳೆವು, ಅದಕ್ಕಿಂತ ಹೆಚ್ಚಿಂದ ಆಗೋದಿಲ್ಲ. ಅದೆಲ್ಲ ದೈವಕೃತಿಯಿಂದ ನಡೆದಿದ್ದು ಹೋಗುವಂತಹ ವಿಷಯವನ್ನು ಆಚಾರ್ಯರು ಪ್ರವಾದನ ಮಾಡಿ ಧ್ರುವರ ಸಮಗ್ರ ಚರಿತ್ರೆಯನ್ನು ಅಲ್ಲಿ ಭಾಗವತ್ಕಾರರು ನಿರೂಪಣೆ ಮಾಡ್ತಾರೆ. ಅಲ್ಲೆಲ್ಲ ಆಚಾರ್ಯರು ಏನು ಬರ್ಲಿಕ್ಕೆ ಹೋಗೇ ಇಲ್ಲ. ದೇವಾದಿ ದೇವತೆಗಳಿಗೂ ಅಸಾಧ್ಯವಾದ ಕೆಲಸವನ್ನು ಧ್ರುವರಾಜ ಮಾಡಿಬಿಟ್ಟ ಅಂತ ಒಂದು ದೇವತೆಗಳೆಲ್ಲ ಹೌಹಾರಿಬಿಟ್ರು, ಆಶ್ಚರ್ಯ ಬಿಟ್ಬಿಟ್ರು. ಏನಪ್ಪ ಇದು? ಸುದುಕ್ಷರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು. ಅಯ್ಯೋಯ್ಯೊಬ್ಬ ಲೋಕಪಾಲಕರಿಗೂ ಸಾಧ್ಯ ಇಲ್ಲದೆ ಇರುವಂತಹ ದಿಕ್ಪಾಲಕರು, ಇಂದ್ರಾದಿ ದೇವತೆಗಳು, ಇವರಿಗೆ ಸಾಧ್ಯ ಇಲ್ಲದೆ ಇರುವಂತಹ ಅಪೂರ್ವ ತಪಸ್ಸನ್ನ ಧ್ರುವರಾಜ ಮಾಡಿಬಿಟ್ಟ. ಇಲ್ಲ, ಅವರಿಗೆ ಸಾಧ್ಯವಾದದ್ದನ್ನು ಇವನೇನು ಮಾಡ್ತಾನೆ? ಜ್ಞಾನಿಗಳು ದೊಡ್ಡವರು, ಅವರು ಇದಕ್ಕಿಂತ ದುಷ್ಕರವಾದ ಕರ್ಮವನ್ನು ಮಾಡಿದವರು. ನಾಶಕ್ಯಂ ದೇವತಾನಂತೂ, ಅಶಕ್ಯವಾದದ್ದು ಯಾವುದು ಇಲ್ಲ ದೇವತೆಗಳಿಗೆ. ಈ ಧ್ರುವ ಮಾಡಿದ ತಪಸ್ಸಿನ 100 ಪಟ್ಟು ಅಧಿಕ ತಪಸ್ಸು ಅವರು ಮಾಡ್ತಾರೆ. ಯದನ್ನೇ ಶಂಕಿತ ಕ್ವಚಿತ್ ಶಕ್ತ ಅಪಿ ನ ಕುರ್ವಂತಿ ಯದನ್ನೇ ವಿಹಿತ ಮುದ. ಶಕ್ತರಾದರು ಅವ್ರೇನು ಮಾಡ್ತಾರೆ, ಆಯ್ತಪ್ಪ ಧ್ರುವನಿಗೆ ಕೀರ್ತಿ ಬರಲಿ, ಮಾಡಬಹುದು ಧ್ರುವನ ಅಂತ ತಾವ ಕೆಲಸ ಮಾಡದೆ ಧ್ರುವ ಮಾಡಿದ್ದಾಗಿ ಧ್ರುವನಿಗೆ ಕೀರ್ತಿ ಬರುವಂತೆ ಅವರು ಮಾಡಿದ ಅನುಗ್ರಹನ ಹೊರತು ಧ್ರುವನನ್ನು ನೀವು ಯಾವುದಾದ್ರೂ ಕ್ರಮದಲ್ಲಿ ಲೋಕಪಾಲಾದಿ ದೊಡ್ಡ ಜ್ಞಾನಿಗಳಿಗಿಂತ ಉತ್ತಮರು ಅಂತ ತಿಳಿಯಬೇಡ್ರಿ. ಅದಾದ್ಮೇಲೆ ಏನಾಯ್ತು, ಧ್ರುವರಾಜ ತಪಸ್ಸು ಮಾಡ್ತಾರೆ. ಆ ತಪಸ್ಸಿನಲ್ಲಿ ದೇವತೆಗಳು ಇವರಿಗೆ ವಿಘ್ನ ತಂದ್ರಂತೆ. ತ್ರಾಸೆಯಂತ ಸ್ವಮಾಯ, ತನ್ನ ನಾನಾ ವಿಧವಾದಂತಹ ಗಾಳಿ ಮಳೆಗಳ ಒಂದು ತಮ್ಮ ಇಚ್ಛಾಶಕ್ತಿಯಿಂದ ನಾನಾ ವಿಧವಾದ ಈ ಮಾಯಾ ವಿದ್ಯಾ, ಇಂದ್ರಜಾಲ ವಿದ್ಯಾ ಮುಂತಾದವುಗಳನ್ನು ಉಪಯೋಗಿಸಿ ಅವ್ರೇನು ಮಾಡಿದ್ರಂತೆ, ಸರ್ಪಗಳನ್ನು ಬಿಟ್ಟರಂತೆ, ಆನೆಗಳನ್ನು ಬಿಟ್ಟರಂತೆ, ಸಿಂಹನ ಬಿಟ್ಟರಂತೆ, ಕೂಷ್ಮಾಂಡ ವೈನಾಯಕ ಮುಂತಾದ ಗಣಗಳು ಇದ್ದಾವೆ, ಅವುಗಳನ್ನು ಬಿಟ್ಟರಂತೆ. ಮಾಡಿ ಅವನ್ನ ಹೆಂಗ ಮಾಡಿ ಈ ಧ್ರುವನ ತಪಸ್ಸು ನಿಂತೋಗ್ಬಿಡ್ಬೇಕು. ಇದೆಲ್ಲ ಪ್ರಯತ್ನ ದೇವತೆಗಳು ಮಾಡಿದರು. ಆದರೂ ಇವನ ಪ್ರಯತ್ನ ನಿಲ್ಲಲಿಲ್ಲ, ಅಖಂಡಿತವಾಗಿ ನಡೆದಿತ್ತು. ಆಗ ಆಚಾರ್ಯ ಉತ್ತರ ಕೊಡ್ತಾರೆ, ಯತ್ರ ದೇವೈ ಕೃತೆ ವಿಘ್ನೆ ಖಂಡಿತೋನ ಭುಮಾನ್ ಭವೇತ್ ತತ್ರ ತದ್ ಯಶಸ್ಸೇ ವಿಘ್ನಂ ಕುರಿಯೋನ್ನತು ವಿಘಾತನೆ. ದೇವತೆಗಳು ಬಂದು ವಿಘ್ನ ಮಾಡೋದು, ಅದು ಫೇಲ್ ಆಗೋದು ಅಂತಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು ಹೇಳ್ತಾರೆ. ಈ ಯಾವ ಲೆಕ್ಕ ಈ ಧ್ರುವನ ರಾಜನನ್ನ ತಪಸ್ಸನ್ನು ನಿಲ್ಲಿಸೋದು? ಈಗ ನಮ್ಮಂಥವ್ರು ಏನೋ ತಪಸ್ಸು ಮಾಡ್ಲಿಕ್ಕೆ ಹೊರಟಿವಿ. ದೇವತೆಗಳು ಇಂದ್ರದೇವರಿಗೆ ಮನಸ್ಸು ಬಂತು, ಇವನ್ ತಪಸ್ಸನ್ನ ವಿಘ್ನ ಮಾಡ್ಕೊಳ್ಳೋದು. ತಪ್ಪ ಮಳೆಗಾದ್ರು, ನಾವು ಮಳೆ ಬೀಳಲಿ ಎದ್ದು ಹೋಗ್ಲಿಲ್ಲ. ಆಹಾ, ಇಂದ್ರನನ್ನ ಗೆದ್ದವ ಅಂತ ಅನ್ಕೋಬಿಟ್ರೆ ಕೊನೆಯಲ್ಲಿ ಇಂದ್ರ ಚಿತ್ತಾದಂಗೆ ಆಗ್ತದೆ ಅಷ್ಟೇ. ಇದು ಏನೂ ಪ್ರಯೋಜನ ಆಗಲ್ಲ. ಧ್ರುವರಾಜನಕ್ಕಿಂತ ಇಂದ್ರಾದಿ ದೇವತೆಗಳು ಬಹುತ್ತಮರು ಅಂದ್ರೆ ಏನು, 100,000 ಗುಣಗಳಲ್ಲಿ ಉತ್ತಮರು. ಅವರೆಲ್ಲಿ ಎಲ್ಲಿ ಧ್ರುವ ನೋಡ್ರಿ, ಧ್ರುವನ ಸ್ತೋತ್ರದಲ್ಲೇನೆ ಧ್ರುವನ ತಾರತಮ್ಯಕ್ಕೆ ಯಾವುದೇ ಭಂಗ ಬರದಂತೆ ಮಾಡಿದ್ದಾರೆ. ದೇವತೆಗಳ ಮರ್ಯಾದೆ ಹೋಗ್ತದಿಲ್ಲ. ಈಗ ಭಾಗವತವನ್ನ ಹಾಗೆ ತಗೊಂಡ್ರೆ ಏನ್ ಅರ್ಥ ಆಗಿಬಿಡ್ತದೆ, ಇಂದ್ರಾದಿ ದೇವತೆಗಳೆಲ್ಲ ವಿಶ್ವ ಪ್ರಯತ್ನ ಮಾಡಿದರು, ಎಲ್ಲ ಮುರಿದು ಬಿದ್ದು ಅವ್ರು ಯಾರು ಪ್ರಯತ್ನ ನಡೀಲಿಲ್ಲ. ಧ್ರುವರಾಜ ಗೆದ್ದ. ಆಹಾ, ಧ್ರುವರಾಜ. ಹಂಗಾರೆ ಇಂದ್ರನಿಗಿಂತ ಧ್ರುವರಾಜ ಉತ್ತಮನ? ಎಂತೆಷ್ಟು ಸಮಸ್ಯೆ ಬರ್ತಾವೆ. ಆಚಾರ್ಯರು ಎಲ್ಲ ಏನಾಗಲಿಲ್ಲ, ಅವರು ವಿಘ್ನ ಮಾಡೇ ಇಲ್ಲ. ಮತ್ತೆ ವಿಘ್ನ ಮಾಡಿದ್ರು ಅಂತ ಅರ್ಧಲ್ಲ ಅಂದ್ರೆ, ವಿಘ್ನ ಮಾಡುವುದರಂತೆ ತೋರಿಸಿ ಅವನ ಯಶಸ್ಸನ್ನು ಬೆಳೆಸಿದರು ಹೊರತು ಅವರು ವಿಘಾತನ ಪ್ರಯತ್ನ ಮಾಡಲೇ ಇಲ್ಲ. ಯತ್ರ ಖಂಡಿತತಾ ತತ್ರ ಖಂಡನಾಯೈವ ಕೇವಲಂ. ಎಲ್ಲಾದರೂ ಒಂದು ಕಡೆ
ನೀವು ಹೆಂಗೆ ತಿಳ್ಕೊಳ್ಬೇಕು, ದೇವಾದಿ ದೇವತೆಗಳು ಬಂದು ವಿಘ್ನ ಮಾಡ್ತಾರೆ, ಆದರೂ ವಿಘ್ನ ಆಗಲಿಲ್ಲ. ಆಗ ಏನು ತಗೋಬೇಕು, ಅವ್ರು ವಿಘ್ನ ಮಾಡಿಲ್ಲ, ಅವ್ರು ಏನು ಮಾಡಿದ್ರು ಯಶಸ್ಸಿಗೋಸ್ಕರ ಬೆಳೆಸ್ಕೊಟ್ರು. ಹಾ ಹೌದು, ಎಷ್ಟು ಕೀರ್ತಿಗೋಸ್ಕರ ಮಾಡಿದ ಪರೀಕ್ಷೆನೇ ಅದು. ಪರೀಕ್ಷಾದಲ್ಲಿ ವಿಘ್ನ ಆಗಿಬಿಡ್ಲಿ, ಅವ ಎಲ್ಲ ನಾಶ ಆಗಿ ಹೋಗ್ಲಿ, ಅವನ ತಪಸ್ಸು ನಿಂತು ಹೋಗ್ಲಿ ಎಂಬ ದೃಷ್ಟಿಯಿಂದ ಮಾಡೇ ಇಲ್ಲ ಅವರು ಅಂತಲೇ ತಿಳ್ಕೋಬೇಕು. ಎಲ್ಲೋ ಅಂದ್ರೆ ದೇವತೆಗಳು ವಿಘ್ನ ಮಾಡಿದ್ರು, ಇಂದೆಲ್ಲ ವೇದೋದದ್ದು ವಿಶ್ವಾಮಿತ್ರಂದಾದಂಗೆ ಒಂದೇ ಒಂದನ್ನು ಕಳಿಸ್ಕೊಟ್ರು, ಎಲ್ಲ ಕೆಲಸ ಆಗುತ್ತೆ. ನೀನು ವಿಘ್ನ ಅಂದ್ರೆ ಮಳೆಗಿರಬೇಕಾಗಿಲ್ಲ, ಬಿಸಿಲು ತಾಪ ಬೇಕಾಗಿಲ್ಲ, ಅದು ಒಂದು ಪದಾರ್ಥ ಬಂದರೆ ಸಾಕು. ವಿಶ್ವಾಮಿತ್ರ ನಮ್ಮ ಈ ಲೋಕದಲ್ಲಿ ತಪಸ್ಸಿಗಳ ಸಮಾಚಾರ ಏನು ಹೇಳ್ತೀರಿ, ವಿಶ್ವಾಮಿತ್ರರೇ ಎಂದಾದದ್ದಾಗೋದು ಅಂತ ವಿಘ್ನ ಆಯ್ತಪ್ಪ. ಅಲ್ಲಿ ಅವರು ವಿಘಾತಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದ್ರು ಅಂತ ತಿಳ್ಕೊಂಡ್ವಿ. ಯಾಕೆ ಹಂಗೆ ತಿಳ್ಕೋಬೇಕು ಅದಕ್ಕಂತಾರೆ, ಸತ್ಯಕಾಮಾಹ ಯತೋ ದೇವಾಹ ನತೆ ತೇ ಚಿತ್ತಾದ್ಯಭಿಮಾನ